ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಅಮೋಘ್ ಟಿವಿಗೆ ಉದ್ಯೋಗ ಯೋಗದಾನ್ ಪುರಸ್ಕಾರ 2026 ಪ್ರಶಸ್ತಿ. ಇಂದು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಗೌರವ ಪುರಸ್ಕಾರ. ಅಮೋಘ್ ವಾಹಿನಿ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ಅವರಿಗೆ ಸನ್ಮಾನ ಸಮಾರಂಭ. ಎಲ್ಲ ಸಂಕೋಲೆಗಳಿಂದ ವಿಮುಕ್ತರಾಗಲು ಶಿಕ್ಷಣ ಒಂದೇ ಪ್ರಬಲ ಅಸ್ತ್ರ. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಿಂದಲೇ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದೇನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತದಿಂದ ಅಪಮಾನ. ಶೀಘ್ರವೇ ಸಂಬಂಧಿಸಿದ ತಹಸೀಲ್ದಾರ್ ಹಾಗೂ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು. ಶಾಸಕರ ನೇತೃತ್ವದಲ್ಲಿ ದಲಿತ ಸಂಘಟನೆಗಳ ಆಗ್ರಹ. ವಾರ್ತೆಗಳ ವಿವರ. ರಾಜ್ಯದಾದ್ಯಂತ ಪ್ರಸಾರವಾಗುತ್ತಿರುವ ಹಾಸನ ಜಿಲ್ಲೆಯ ಏಕೈಕ ನಂಬರ್ 1 ಸುದ್ದಿವಾಹಿನಿ ಅಮೋಘ್ ಟಿವಿಗೆ ಉದ್ಯೋಗ ಯೋಗದಾನ್ ಪುರಸ್ಕಾರ 2026 ಪ್ರಶಸ್ತಿ ಲಭಿಸಿದ ಹಿನ್ನೆಲೆಯಲ್ಲಿ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಮೋಘ್ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಮೋಘ್ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್, ಈ ಗೌರವವು ನನ್ನೊಬ್ಬರದೇ ಅಲ್ಲ, ಅಮೋಘ್ ವಾಹಿನಿಯ ಸಂಪೂರ್ಣ ತಂಡದ ಪರಿಶ್ರಮದ ಫಲವಾಗಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಹಾಸನದಲ್ಲಿ ಕೇಬಲ್ ಮಾಧ್ಯಮ ಆರಂಭಗೊಂಡ ದಿನಗಳಿಂದಲೇ ಬೆಳವಣಿಗೆ ಕಂಡು ಇಂದು 20 ವರ್ಷಗಳ ಕಾಲ ಸುದ್ದಿವಾಹಿನಿಯನ್ನ ಯಶಸ್ವಿಯಾಗಿ ನಡೆಸುತ್ತಿರುವುದಕ್ಕೆ ಎಲ್ಲರ ಸಹಕಾರವೇ ಕಾರಣ. ಶ್ರವಣಬೆಳಗೊಳ ಮಹಾಮಸ್ತಾಭಿಷೇಕ, ಹಾಸನಾಂಬೆ ದೇವಿ ದರ್ಶನ ಸೇರಿದಂತೆ ಪ್ರಮುಖ ಕಾರ್ಯಕ್ರಮಗಳನ್ನು ನೇರ ಪ್ರಸಾರ ಮಾಡುವ ಮೂಲಕ ಜನರಿಗೆ ಸಮೀಪವಾಗಿದ್ದೇವೆ. ಹಾಸನದಿಂದ ಪ್ರಾರಂಭವಾದ ಅಮೋಘ್ ವಾಹಿನಿ ಇಂದು ರಾಜ್ಯದ ವಿವಿಧ ಭಾಗಗಳಿಗೆ ವಿಸ್ತರಿಸಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಪತ್ರಕರ್ತರ ಸಂಘದಿಂದ ಇವತ್ತೇನು ಗೌರವ ಸಲ್ಲಿಸಬೇಕು ಅಂತ ಹೇಳಿ ಕರೆಸಿ ಗೌರವ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಹಾಸನ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ನನ್ನ ಕುಟುಂಬದ ಪರವಾಗಿ, ವೈಯಕ್ತಿಕವಾಗಿ ಹಾಗೂ ನಮ್ಮ ಎಲ್ಲ ಅಮೋಘ್ ಸಿಬ್ಬಂದಿಯ ಪರವಾಗಿ ಉತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಸನದಲ್ಲಿ ಕೇಬಲ್ ಟಿವಿ ಇರ್ತಕ್ಕಂಥದ್ದು ಸ್ಟಾರ್ಟ್ ಆದಾಗ 1992ರಲ್ಲಿ ಆಯಾ ಏರಿಯಾಗಳಲ್ಲಿ ಇರ್ತಕ್ಕಂಥ ಕೇಬಲ್ ನೆಟ್ವರ್ಕ್ಗಳಿತ್ತು. ಆನಂತರ ಕನ್ಸಾಲ್ಟೇಷನ್ ಆದಮೇಲೆ ನಾವು HCN ಅಂತ ಹೇಳಿದ್ದು ಹಾಸನ ಕೇಬಲ್ ನೆಟ್ವರ್ಕ್ ಅಂತ ಹೇಳಿ ಫಸ್ಟ್ ಅಸೋಸಿಯೇಷನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ಆವಾಗ ರಾಜ್ಕುಮಾರ್, ಇವತ್ತು ಅವರನ್ನು ನೆನೆಸ್ಕೊಳ್ಬೇಕು ನಾವು, SS ಎಂಟರ್ಪ್ರೈಸ್ ರಾಜ್ಕುಮಾರ್ ಅವರ ಮನೆಯ ಮೇಲ್ಗಡೆ ಸುದ್ದಿ ವಾಹಿನಿ ಪ್ರಾರಂಭ ಆಗಿತ್ತು. ಮದನ್ ಗೌಡ್ರು ಅವ್ರಿಗೆ ಎಡಿಟರ್ ಆಗಿದ್ದರು, ನಾನು ನ್ಯೂಸ್ ರೀಡರ್ ಆಗಿದ್ದೆ. ಅವ್ರಿಗೆ ಅನೇಕ ಬಾರಿ ಸುಮಾರು ಒಂದು 4-5 ತಿಂಗಳ ಕಾಲ ನ್ಯೂಸನ್ನು ಕೂಡ ನಾನು ಓದಿದ್ದೆ. ಮದನ್ಗೌಡರು ಸಂಪಾದಕರಾಗಿದ್ದರು. ರಾಜ್ಕುಮಾರ್ ಅವರು ಅವತ್ತು ಪ್ರತಿಯೊಂದು ಎಕ್ವಿಪ್ಮೆಂಟನ್ನು ಹೇಳಿದ್ರು, ಕ್ಯಾಮ್ರಾಯಿಂದ ಹೇಳಿದ್ರು, ಪ್ರತಿಯೊಂದನ್ನು ಕೂಡ ಅವರು ಅವತ್ತಲ್ಲಿ ಪ್ರೊವೈಡ್ ಮಾಡಿಕೊಟ್ಟಿದ್ರು. ಇವತ್ತು ನಮ್ಮೊಂದಿಗೆ ಇಲ್ಲ, ಆದರೆ ಇವತ್ತಿಗೂ ಕೂಡ ಅವರನ್ನು ನೆನೆಸ್ಕೊಳ್ಬೇಕಾಗುತ್ತೆ. ತದನಂತರಗಳಲ್ಲಿ ಚಾನಲ್ಗಳನ್ನು ನಡೆಸ್ತಕ್ಕಂಥದ್ದು ಈಗಾಗಲೇ 20 ವರ್ಷ ಆದಮೇಲೆ ಇವತ್ತು ಅನೇಕ ಸುದ್ದಿವಾಹಿನಿಗಳು ಬಂದಿದೆ. ಸುದ್ದಿವಾಹಿನಿಗಳು ಜೊತೆಯಲ್ಲಿ ತಾಂತ್ರಿಕತೆಯೂ ಕೂಡ ಬೆಳೆದಿದೆ. ಕೂತು ಜಾಗದಲ್ಲಿ ಮೊಬೈಲಲ್ಲಿ ನಾವು ತೆಗೆದು 5 ನಿಮಿಷಕ್ಕೆ ನಮ್ಮ ಕಂಟ್ರೋಲ್ ರೂಮಿಗೆ ಕಳಿಸ್ಬೋದು. ಕಂಟ್ರೋಲ್ ರೂಮಲ್ಲಿ ಇರ್ತಕ್ಕಂಥ ಟೆಕ್ನಿಷಿಯನ್ ಒಂಚೂರು ಪಂಚ್ ಮಾಡೋದು 5 ನಿಮಿಷಕ್ಕೆ ಆನಿಯರ್ ಹೋಗ್ತಕ್ಕಂಥ ಸಿಸ್ಟಮ್ ಇವತ್ತು ಟೆಕ್ನಾಲಜಿ ಬೆಳೆದಿದೆ. ಆದರೆ 20 ವರ್ಷಗಳ ಹಿಂದೆ ಇಲ್ಲಿ ಅನೇಕರು ಹೇಳಿದರು, ಅವತ್ತಿದ್ದು ಕ್ಯಾಸೆಟ್ ಈಗ ಕ್ಯಾಮ್ರಾದಲ್ಲಿ ಕ್ಯಾಸೆಟ್ ಹಾಕ್ಕೊಂಡು ನಮ್ಮ ತಾಲೂಕು ವರದಿಗಾರರು ಸಂಜೆ 4ಗಂಟೆವರೆಗೆ ಬಸ್ಸಿಗೆ ಹಾಕೋರು. ಇಲ್ಲಿ ನಮ್ಮವರು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದು ಅದನ್ನು ಎಡಿಟಿಂಗ್ ಮಾಡಿ ಸುದ್ದಿ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಯಾಕೆ ನಾನು ಈ ವಿಷಯಗಳನ್ನ ಹೇಳ್ತೀನಿ ಅಂತ ಹೇಳಿದರೆ, ಒಂದು ಸ್ಥಳೀಯ ಸುದ್ದಿವಾಹಿನಿ 20 ವರ್ಷಗಳ ಕಾಲ ಇಡೀ ರಾಜ್ಯಾದ್ಯಂತ ಕೇಬಲ್ ಸುದ್ದಿವಾಹಿನಿ ಪ್ರಾರಂಭವಾಗಿ 20 ವರ್ಷಗಳ ಕಾಲ ಇಡೀ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಸುದ್ದಿವಾಹಿನಿ ನಡೆದಿದೆ ಅಂತ ಹೇಳಿದ್ರೆ ಅದು ಅಮೋಘ್ ಸುದ್ದಿವಾಹಿನಿ ಮಾತ್ರ. ಅನೇಕ ಜಿಲ್ಲೆಗಳಲ್ಲಿ ಬಂದಿದೆ ಸುದ್ದಿವಾಹಿನಿಗಳು, ನಾನು ಇಲ್ಲ ಅಂತ ಹೇಳಲ್ಲ. 5 ವರ್ಷ ಬಂದು ನಿಂತೋಗಿದೆ, 6 ವರ್ಷ ಬಂದು ನಿಂತೋಗಿದೆ, ಈಗ ಹೊಸದಾಗಿ ಪ್ರಾರಂಭ ಆಗಿದೆ, ಎಲ್ಲ ಆಗಿದೆ. ಆದರೆ ಇಡೀ ಜಿಲ್ಲೆಯಲ್ಲಿ 20 ವರ್ಷ ಒಂದು ಜಿಲ್ಲೆಯಲ್ಲಿ ಪ್ರಾರಂಭ ಆಗಿ ಇವಾಗ ಅನೇಕರು ಹೇಳಿದಂಗೆ ರಾಜ್ಯಾದ್ಯಂತ ಏನು ಪ್ರಸಾರ ಆಗ್ತಾ ಇದೆ ಅದು ಏಕೈಕ ಸುದ್ದಿವಾಹಿನಿ ಅಮೋಘ್ ಸುದ್ದಿವಾಹಿನಿ. ನಾನಿಲ್ಲಿ ಅನೇಕನ ನೆನೆಸ್ಕೋಬೇಕು, ಅತಿಥ್ಯ ನೆನೆಸ್ಕೋಬೇಕು. ಅವ್ರದ್ದು ಸ್ಯಾಲ್ರಿ ಥಿಯೇಟ್ರ್ ಪಕ್ಕ ಒಂದು ಮಾಡಿ ಮೇಲ್ಗಡೆ ಅವರು ಸ್ಟುಡಿಯೋ ಇಟ್ಕೊಂಡಿದ್ರು. ನಾನು ಪ್ರತಿದಿನ ಅಲ್ಲಿ ಹೋಗುವೆ, ಸ್ಕ್ರೋಲಿಂಗನ್ನೆಲ್ಲ ಟೈಪ್ ಮಾಡಿಸ್ಕೊಂಡು ಎಲ್ಲ ಮಾಡ್ತಕ್ಕಂಥದ್ದು. 2006ರಲ್ಲಿ ಶ್ರವಣಬೆಳಗೊಳದಲ್ಲಿ ಮಹಾಮಸ್ತಕಾಭಿಷೇಕ ಆದಾಗ ಪ್ರಪ್ರಥಮವಾಗಿ ಲೈವ್ ಕೊಟ್ಟಂಥದ್ದು ಅಮೋಘ್ ಸುದ್ದಿವಾಹಿನಿ. ಹಾಸನಾಂಬ ಜಾತ್ರೆ ನಡೆದಾಗ ಹಾಸನಾಂಬ ಜಾತ್ರೆ ಸುದ್ದಿವಾಹಿನಿಗಳೇ ಇರಲಿಲ್ಲ. ಪ್ರಪ್ರಥಮವಾಗಿ ಹಾಸನಾಂಬೆಯ ಏನು ವೈಶಿಷ್ಟ್ಯ ಇದೆ ಅದನ್ನು ಇಡೀ ರಾಜ್ಯಕ್ಕೆ ತೋರಿಸಿದಂಥದ್ದು ಅಮೋಘ್ ಸುದ್ದಿವಾಹಿನಿ. ಹೀಗೆ ಎಲ್ಲ ಪ್ರತಿಯೊಂದು ಕೂಡ ಎಲ್ಲರೂ ಮುನ್ಸಿಪಾಲ್ಟಿ ಲೈವ್ ಏನೇನು ಕಾರ್ಯಕ್ರಮ ನಡೆಯುತ್ತೆ ಅದೆಲ್ಲವೂ ಕೂಡ ಅವತ್ತಿನ ತಾಂತ್ರಿಕತೆಯನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡಿದಂಥ ಸುದ್ದಿವಾಹಿನಿ ಅಂತ ಹೇಳಿದ್ರೆ ಅಮೋಘ್ ಸುದ್ದಿವಾಹಿನಿ. ಈಗಾಗಲೇ ಅನೇಕರು ಹೇಳಿದರು, 20 ವರ್ಷಗಳ ಕಾಲದಲ್ಲಿ ಅನೇಕರು ಇಲ್ಲಿರ್ತಕ್ಕಂಥ 50% ಜನ ಅಮೋಘ್ ಸುದ್ದಿವಾಹಿನಿ ಕೆಲಸ ಮಾಡಿದ್ದಾರೆ. ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ನನಗದು ನಿಜವಾಗ್ಲೂ ಹೆಮ್ಮೆ ಇದೆ. ಅದು ಅವರವರ ಶಕ್ತಿ ಮೇಲೆ ಕೂಡ ಹೋಗಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಬರೀ ಅಮೋಘ್ ಸುದ್ದಿವಾಹಿನಿ ಒಂದೇ ಅವ್ರಿಗೆ ಬ್ಯಾಕಪ್ ಅಂತ ಹೇಳಲ್ಲ, ಅವರ ಶ್ರಮನೂ ಕೂಡ ಇತ್ತು. ಇವತ್ತು ರಂಗಸ್ವಾಮಿ ಅವರು ಏನು ಹೇಳಿದರು, ನಾನು ರಂಗಸ್ವಾಮಿ ಅವ್ರನ್ನ ಏನಕ್ಕಷ್ಟು ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಹೇಳಿದರೆ, ಅವ್ರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು
ಯಾವ ಮಟ್ಟಕ್ಕೆ ಒಬ್ಬ ಔಟೈಸರ್ಸನ್ನು ಕನ್ವಿನ್ಸ್ ಮಾಡಬೇಕು, ಯಾವ ರೀತಿ ಔಟೈಸ್ಮೆಂಟ್ ತರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದ್ಭುತವಾದ ಈ ಜಾಹೀರಾತು ಲೋಕಲ್ ಚಾನಲ್ಗಳಲ್ಲಿ ಜಾಹೀರಾತನ್ನು ಕೊಟ್ಟಾಗ ಯಾವ ಮಟ್ಟಕ್ಕೆ ರೆಸ್ಪಾನ್ಸ್ ಬರುತ್ತೆ ಅಂತ ತೋರಿಸ್ಕೊಟ್ಟವರು ರಂಗಸ್ವಾಮಿ ಅತ್ಯುತ್ತಮವಾದ ಕೆಲಸಗಳನ್ನ ಮಾಡ್ಕೊಂಡು ಬಂದರು. ಇವತ್ತಿನ ನಮ್ಮ ಜಾಹೀರಾತು ತಂಡ ಕೂಡ ದರ್ಶನ್ ಇದ್ದಾರೆ, ಪ್ರವೀಣ್ ಇದ್ದಾರೆ, ಮತ್ತು ವಿನೀಶ್ ಇದ್ದಾರೆ, ಎಲ್ಲರೂ ಕೂಡ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮೊದಲನೇದಾಗಿ ನಾನು 2000 HCN ಏನಕ್ಕೆ ಅಮೋಘ ಕನ್ವರ್ಟ್ ಆಯಿತು ಅಂತಕ್ಕಂಥದ್ದು ಕೆಲವರಿಗೆ ಆಶ್ಚರ್ಯ. ಮೊದಲನೇದು HCN ಅಂತಲೇ ಇದ್ದಿದ್ದು, ಅದಾದಮೇಲೆ ಅಮೋಘ ಸುದ್ದಿವಾಹಿನಿ ಅಂತಾಯಿತು. ಈ ಅಮೋಘ ಸುದ್ದಿವಾಹಿನಿಯನ್ನು ಮೊದಲು ಪ್ರಾರಂಭ ಮಾಡಿದಂಥವರು ಅನಿತಾ ಕುಮಾರಸ್ವಾಮಿ. ಅವರಿಗೆ ನಾನು ಇವತ್ತಿಗೂ ಕೂಡ ಚಿರಋಣಿಯಾಗಿದ್ದೀನಿ. ಅವರಿಂದನೇ ಕೂಡ ಇವತ್ತು ಚಾನಲ್ ಬೆಳೆದಿರ್ತಕ್ಕಂಥದ್ದು. 2006ರಲ್ಲಿ ನಾವು ಯಾವತ್ತು ಅನಿತಾ ಕುಮಾರಸ್ವಾಮಿ ಅವರ ನೆಟ್ವರ್ಕಿಗೆ ನಾವು ಇಡೀ ಹಾಸನ ಕೇಬಲ್ ನೆಟ್ವರ್ಕನ್ನು ಮರ್ಜ್ ಮಾಡಿದ್ವಿ. ಆವಾಗ ಅವ್ರದ್ದು ಒಂದು ಕಂಡೀಷನ್ ಇತ್ತು, ಅಮೋಘ್ ಅಂತಲೇ ಚಾನಲ್ನ ರನ್ ಮಾಡಬೇಕು ಅಂತೇಳಿ. ಆವಾಗ ಅಮೋಘ್ ಚಾನಲ್ ಅಂತಕ್ಕಂಥದ್ದು ಅಲ್ಲಿಂದ ಬಂದಂಥ ಹೆಸರು. ಅದು ದೇವೇಗೌಡರವರ ಮೊಮ್ಮಗನ ಹೆಸರು ಅಂತ ಹೇಳ್ತಾರೆ. ಅಮೋಘ್ ಸುದ್ದಿವಾಹಿನಿ ಅಂತಕ್ಕಂಥದ್ದು ಅಮೋಘ್ ಅಂತ ಹೆಸರು ಬಂದಿದ್ದು ಅವಾಗ. ಸೊ ಆವಾಗ 2006ರಲ್ಲಿ ಅವರು ಅಮೋಘ ಸುದ್ದಿವಾಹಿನಿಯನ್ನು ಮಾಡಿದರು. 2006ರಲ್ಲಿ ಕಸ್ತೂರಿ ಚಾನಲ್ ಕೂಡ ಪ್ರಾರಂಭ ಮಾಡಿದರು. 2008ರಲ್ಲಿ ಏನಾಯಿತು, ಅಮೋಘ್ ಲೋಕಲ್ ಚಾನಲ್ಗಳೇನಿತ್ತು ಅದನ್ನು ಅವರು ನಾನು ಬೇಡ ನೀವೇ ನಡೆಸಿ ಅಂತ ಹೇಳಿ ಆಯಾ ತಾಲೂಕುಗಳಲ್ಲಿ ಇದ್ದವ್ರ ಹತ್ರ ಒಂದು ಸ್ವಲ್ಪ ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ಬಿಟ್ಕೊಟ್ರು. ಆವಾಗ ಹಾಸನದ ಅಮೋಘ ಸುದ್ದಿವಾಹಿನಿಯನ್ನು ನಾನು ಪರ್ಚೇಸ್ ಮಾಡಿ ನಿರಂತರವಾಗಿ 20 ವರ್ಷಗಳಿಂದ 2006ರಲ್ಲಿ ಪ್ರಾರಂಭ ಆಗಿದ್ದು 2026ಕ್ಕೆ ಬಂದು ತಲುಪಿದೆ. ಅನೇಕರಿಗೆ ಎಲ್ರಿಗೂ ಗೊತ್ತಿದೆ ಅನಿಸುತ್ತೆ, ಕಳೆದ 1 ವರ್ಷಗಳಿಂದ ಆಲ್ಮೋಸ್ಟು ಕರ್ನಾಟಕಾದ್ಯಂತ ಬೀದರಿಂದ ಹಿಡಿದು ಚಾಮರಾಜನಗರದೊಳಗೆ ಎಲ್ಲೆಲ್ಲಿ 10 ನೆಟ್ವರ್ಕ್ಸ್ ಬರುತ್ತೆ ಅಲ್ಲಿ ಹೋಗಿ ನೀವು 700 ಅಂತ ನಂಬರ್ ಹಾಕಿದ್ರೆ ಅಮೋಘ ಸುದ್ದಿವಾಹಿನಿ ಬರುತ್ತೆ. ಇವತ್ತಿನ ಹೊಸ ಸುದ್ದಿ ಇನ್ನೊಂದು ಏನಂತ ಹೇಳಿದರೆ, ಇವತ್ತಿನ ಹ್ಯಾಫೇನಲ್ಲಿ ಕೂಡ ಅಮೋಘ ಇಡೀ ರಾಜ್ಯಾದ್ಯಂತ ಪ್ರಸಾರ ಆಗ್ತಾ ಇದೆ. ಸುಮಾರು 14 ಲಕ್ಷ ಮನೆಗಳಿಗೆ ಟೋಟಲ್ ಕರ್ನಾಟಕದಲ್ಲಿ ಅಮೋಘ ಸುದ್ದಿವಾಹಿನಿ ತಲುಪುತ್ತೆ. ಇದಕ್ಕೆ ಕಾರಣಕರ್ತ ಬರೀ ಪ್ರಮೋದ್ ಒಬ್ಬನೇ ಅಲ್ಲ, ನಾನು ಆಗಲೇ ಹೇಳಿದಾಗೆ ಇದು ಟೀಮ್ ವರ್ಕು. ಎಲ್ಲರೂ ಕೂಡ ಅತ್ಯಂತ ಶ್ರಮಪಟ್ಟು ಕೆಲಸ ಮಾಡಿ ಬೆಳೆಸಿದ್ದಾರೆ. ಮುಖ್ಯವಾಗಿ ನಾನು ನೆನ್ಕೋಬೇಕಾಗಿರೋದು ಮದನ್ ಗೌಡ್ರನ್ನ. ನಾನು ಚಾನಲ್ ಪ್ರಾರಂಭ ಮಾಡಿದಾಗಲಿಂದನೂ ಕೂಡ ನನ್ನ ಜೊತೆಯಲ್ಲಿದ್ದು, ಮತ್ತು ಸ್ಥಳೀಯ ಸುದ್ದಿವಾಹಿನಿ ಈ ಮಟ್ಟಕ್ಕೆ ಬೆಳಿಬೋದು ಅಂತಕ್ಕಂಥದ್ದನ್ನು ನನ್ನ ಕೆಲಸ ಏನು ಹೋಗಿ ಕೂತ್ಕೊಂಡು ನೋಡೋದು, ಆದರೆ ಪ್ರತಿಯೊಂದು ಸುದ್ದಿಯನ್ನು ಕೂಡ ತಲುಪಿಸ್ತಕ್ಕಂಥದ್ದು, ಪ್ರತಿಯೊಂದು ಸುದ್ದಿಯನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು ಅವ್ರ ಕೆಲಸ. ಅವರು ಅಚ್ಚುಕಟ್ಟಾಗಿ ಅದನ್ನು ಇವತ್ತು ಸುಮಾರು ಒಂದು 2014ವರೆಗೆ 2006ರಿಂದ 2014ವರೆಗೆ ಅಮೋಘ ಸುದ್ದಿವಾಹಿನಿಯನ್ನು ನಡೆಸ್ಕೊಂಡು ಬಂದರು. ತದನಂತರ ಅವರದೇ ಆದ ಪತ್ರಿಕೆಯ ಮುಖಾಂತರ ಅವರು ತಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ 20 ವರ್ಷಗಳಲ್ಲಿ ಅಮೋಘ ಸುದ್ದಿವಾಹಿನಿಗೆ ಏನು ಕೆಲಸ ಮಾಡಿದ್ದಾರೆ, ಈ ಮುಖಾಂತರ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮೇ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ನಲ್ಲಿ ನಮ್ಮ ಅಮೋಘ ಸುದ್ದಿವಾಹಿನಿಗೆ ಕೆಲಸ ಮಾಡಿದಂಥ ಎಲ್ಲರನ್ನೂ ಒಂದು ಕಡೆ ಸೇರಿಸಬೇಕು, ಮತ್ತು ಪತ್ರಕರ್ತರಿಗೂ ಕೂಡ ಒಂದು ಔತಣ ಕೂಟ ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ಪ್ಲ್ಯಾನ್ ಇದೆ. ಅದು ನಿಮಗೆ ಎಲ್ಲರೂ ತಿಳಿಸ್ತೀನಿ, ದಯವಿಟ್ಟು ಎಲ್ಲರೂ ಬನ್ನಿ, ಎಲ್ಲರೂ ಸೇರಿ ಆ ಒಂದು ಹಬ್ಬವನ್ನು ಸಂಪರ್ಕಿಸೋಣ. ಅಮೋಘ ಯಾರದೇ ನಾನು ಹೇಳಿದಂಗೆ ಒಬ್ಬರ ಸುದ್ದಿವಾಹಿನಿ ಅಲ್ಲ, ಎಲ್ಲರ ಸುದ್ದಿವಾಹಿನಿ ಅದು. ಹಾಗಾಗಿ ಮತ್ತೊಮ್ಮೆ ನಾನು ಪತ್ರಕರ್ತರ ಸಂಘದ ವತಿಯಿಂದ ಏನು ಇವತ್ತು ಅಮೋಘ ಸುದ್ದಿವಾಹಿನಿಗೆ ಸಿಕ್ಕಂಥ ಗೌರವಕ್ಕೆ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾಯಿದ್ದೀವಿ. ನಾನು ಆಗಲೇ ಹೇಳಿದಂಗೆ ನನ್ನ ಎಲ್ಲ ಕುಟುಂಬದ ಪರವಾಗಿ, ನನ್ನ ಅಮೋಘ ಸುದ್ದಿವಾಹಿನಿಗಳವಾಗಿ, ನಮ್ಮ ಎಲ್ಲ ತಾಲೂಕಿನ ವರದಿಗಾರರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ರಾಜ್ಯ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ HB ಮದನ್ ಗೌಡ ಅವರು ಮಾತನಾಡಿ, ಅಮೋಘ ವಾಹಿನಿ ಸ್ಥಳೀಯ ಮಟ್ಟದಿಂದ ಆರಂಭವಾಗಿ ರಾಜ್ಯ ಮಟ್ಟದ ಚಾನೆಲ್ ಆಗಿ ಬೆಳೆದಿರುವುದು ಶ್ಲಾಘನೀಯ ಸಾಧನೆ. ಉತ್ತಮ ತಂಡವನ್ನು ನಿರ್ಮಿಸಿ ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನೀಡುತ್ತಿರುವುದು ವಿಶೇಷ. ಅಮೋಘ ವಾಹಿನಿ ಸಂಸ್ಥೆಯಲ್ಲಿ ಕೆಲಸ ಪ್ರಾರಂಭ ಮಾಡಿ ಇಂದು ರಾಜ್ಯದ ವಿವಿಧ ವಾಹಿನಿಯಲ್ಲಿ ಕೆಲವರು ಕೆಲಸ ನಿರ್ವಹಿಸುತ್ತಿದ್ದು ರಾಜ್ಯ ಮಟ್ಟದಲ್ಲೂ ಗುರುತಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಅಮೋಘ ವಾಹಿನಿ ಮತ್ತು ಸ್ಥಳೀಯ ಸುದ್ದಿವಾಹಿನಿಗಳ ಜೊತೆಗೆ ಬಹಳ ವರ್ಷಗಳ ಸುದೀರ್ಘವಾದಂಥ ಸಂಬಂಧವನ್ನು ಇಟ್ಕೊಂಡು ಬಂದಿರುವಂಥ ನಾನು ಹಾಸನ ನಗರದಲ್ಲಿ ಇವತ್ತು ಅಮೋಘ ವಾಹಿನಿ ಅಂತ ಏನು ಹೇಳ್ತಾ ಇದ್ರಿ, ನಾವು ಮೊದಲು ಇಡೀ ಕರ್ನಾಟಕದಲ್ಲಿ ಮೊದಲು ಹಾಗೆ ಆಕಾಶ್ ಕೇಬಲಲ್ಲಿ, ಆಕಾಶ್ ಸಿಟಿ ಕೇಬಲ್ ಹಾಸನದಲ್ಲಿ ಅವತ್ತು ಸುದ್ದಿಯನ್ನು ಪ್ರಸಾರ ಮಾಡಲಿಕ್ಕೆ ಆರಂಭ ಮಾಡಿದ್ದೀನಿ. ಅವತ್ತು ಸುದ್ದಿಯನ್ನು ಓದಿಸಿದ್ದವರು ಇವತ್ತು ರಾಜ್ಯ ಮಟ್ಟದ ವಾಹಿನಿಗಳಲ್ಲಿ ಸುದ್ದಿ ಓದ್ತಾ ಇದ್ದಾರೆ. ಅದರಲ್ಲಿ ಒಂದು ಹೆಸರನ್ನು ಹೇಳುವುದೇ TV9 ನಲ್ಲಿರುವಂಥ ರೆಹಮಾನ್, ಆಕಾಶ್ ಮತ್ತು SN. ಅವತ್ತು ಶ್ರೀರಾಮ್ ಸಿಟಿ ಕೇಬಲ್ SN ಅಲ್ಲಿ, ಆಕಾಶ್ ಆದಮೇಲೆ ಶ್ರೀರಾಮ್ ಸಿಟಿ ಕೇಬಲ್ ಅಂತ ಹೇಳಿ ಶ್ರೀರಾಮ್ 17+ ಏನು ಆ ಚಾನಲ್ ಇತ್ತು, ಅವತ್ತಲ್ಲಿ ರೆಹಮಾನ್ ಓದ್ತಾಯಿದ್ರು ಸುದ್ದಿಯನ್ನು. ಹಾಗೆ ಅನೇಕ ವಾಚಕರು, ಸುದ್ದಿ ವಾಚಕರು ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ಸುದ್ದಿವಾಹಿನಿಗಳಲ್ಲಿ, ಪತ್ರಿಕೆಗಳಲ್ಲಿ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಅದಾದ ನಂತರ ಡೆನ್ ನೆಟ್ವರ್ಕಲ್ಲಿ ಅಮೋಘ ಏನು ಚಾನಲ್ ಎಲ್ಲ ಒಂದು ಮರ್ಜ್ ಆದ ನಂತರ ಪ್ರಮೋದ್ ಅವರು ಅದಕ್ಕೊಂದು ಒಳ್ಳೆಯ ಕಲರ್ಫುಲ್ ಚಾನಲನ್ನು
ಕೊಟ್ಟರು. ಅಮೋಘ್ ವಾಹಿನಿ ಭಾಳ ಪ್ರಚಲಿತವಾಗಿ ಒಳ್ಳೆಯ ಹೆಸರನ್ನು ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುವ ಮೂಲಕ ಒಂದು ಒಳ್ಳೆಯ ತಂಡವನ್ನು ಕಟ್ಟಿದ್ರು. ನಾವು ಕೂಡ ಅವ್ರ ಜೊತೆಗೆ ಕೈ ಜೋಡಿಸಿದ್ವಿ. ಅನೇಕ ಕಾಲ ಅಲ್ಲಿ ನಾವು ಕೂಡ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ. ಅಮೋಘ್ ವಾಹಿನಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪ್ರಮೋದ್ ನಮ್ಮ ಹಳೆಯ ಸ್ನೇಹಿತರು, ಅವರಿಗೆ ಪ್ರಶಸ್ತಿ ಲಭಿಸಿರುವುದು ನಮಗೆ ಹೆಮ್ಮೆಯ ವಿಷಯ. ಪ್ರಮೋದ್ ರವರು ಶಿಸ್ತಿನ ಮನುಷ್ಯ. ಅವರ ಶಿಸ್ತನ್ನ ನಾವು ಅಳವಡಿಸಿಕೊಂಡಿದ್ದಾದರೆ ನಾವು ಕೂಡ ಇನ್ನು ಉತ್ತಮ ಮಟ್ಟದಲ್ಲಿ ಬೆಳೆಯಬಹುದಿತ್ತು ಎಂದು ಹೇಳಿದರು. ಪ್ರಮೋದ್ ಅವರು ನಾವು ಮೊದಲುಗೊಂಡಿದ್ದ ಬಹಳ ಹಳೆಯ ಆತ್ಮೀಯರು. ಅವರಿಬ್ಬರು ಆಗಾಗ ಈ ಥರದ ಒಂದು ಸಂಗತಿಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇರ್ತಾರೆ. ಆದರೆ ಮತ್ತೆ ಮೂರನೇವರು ಯಾರನ್ನೂ ಮಧ್ಯಪ್ರವೇಶ ಮಾಡೋಕ್ಕೆ ಬಿಡಲ್ಲ ಅವರು. ಮತ್ತು ಅದೇ ಥರ ಸಂಬಂಧ ಗಟ್ಟಿಯಾಗಿರುತ್ತೆ. ಪ್ರಮೋದ್ ಅವರು ಅವರಷ್ಟು ಶಿಸ್ತು ನಮ್ಯಾರಿಗೂ ಇಲ್ಲ ಅಂತ ಕಾಣುತ್ತೆ. ನಮಗೆ ಅವರಷ್ಟು ಆರ್ಥಿಕ ಶಿಸ್ತು, ಬೇರೆ ವ್ಯಾವಹಾರಿಕ ಶಿಸ್ತಿದ್ದರೆ ನಾವು ಕೂಡ ಬೆಳಿಬೋದಿತ್ತು. ಆದರೆ ಅವ್ರ ಶಿಷ್ಯರಾಗಿ ರಂಗಸ್ವಾಮಿಯವರೊಬ್ಬರು ರೂಢಿಸ್ಕೊಂಡಾರೆ ನಂಗೆ ಕಾಣುತ್ತೆ ಆ ಶಿಸ್ತಿನ. ಆ ಕಾರಣಕ್ಕೆ ಅವರಿಬ್ಬರು ಸದೃಢವಾಗಿ ಬೆಳೆದಿದ್ದಾರೆ. ಈ ನಮ್ಮ ಆತ್ಮೀಯರೊಬ್ಬರು ರಾಜ್ಯ ಮಟ್ಟದಲ್ಲಿ ಗುರುತಕ್ಕಂಥ ಪ್ರಶಸ್ತಿ ಪಡೆದಿರ್ತಕ್ಕಂಥ ಅತ್ಯಂತ ಸಂತೋಷದ ವಿಚಾರ. ಜೊತೆಗೆ ಅಮೋಘ್ ವಾಹಿನಿ ಜೊತೆಗೆ ಅವರು ಜನಮಿತ್ರ ಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡೋದು. ಜನಮಿತ್ರ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಹಾಸನ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಅದನ್ನು ವರ್ಣರಂಜಿತ ಪತ್ರಿಕೆ ಕೂಡ ಮಾಡೋದು. ಆದರೆ ನಾವೊಂದು 3-4 ಜನ ನಾವು 3-4 ಜನ ಕಟ್ಟಿಬಿದ್ದು ಮದನಗೌಡರಿಗೆ ನೀವು ಆ ಜವಾಬ್ದಾರಿನ ಕೊಡಬೇಕು. ನೀವು ಅಮೋಘ್ ವಾಹಿನಿಯಲ್ಲಿ ಗುರುತಿಸ್ಕೊಂಡಿದ್ದೀರಿ, ನಿಮಗೆ ಪತ್ರಿಕೆಯ ಜವಾಬ್ದಾರಿ ಬೇಡ ಪ್ರಮೋದನ. ಹಾಗಾಗಿ ನೀವು ಮದನಗೌಡರಿಗೆ ಪತ್ರಿಕೆಯನ್ನು ನೀವು ಕೊಡಬೇಕು ಅಂತೇಳಿ ಒಂದು 5 ನಿಮಿಷದ ಅವಧಿಯಲ್ಲಿ ನಾವು 4 ಜನ ಮಾತಾಡ್ಕೊಂಡು ನೀ ಕೀ ಕೊಟ್ಟಿದ್ದೀವಿ ಅಂತ ತಿಳ್ಕೊಂಡು ಮಾತು ಕೊಡಬೇಕು ಅಂತೇಳಿ ಕೈ ಕೊಡಿಸಿದ್ವಿ. ಅದ್ರ ಪ್ರಕಾರ ಅವರು ನಡ್ಕೊಂಡ್ರು, ಇವರು ನಡ್ಕೊಂಡ್ರು. ಹಾಗಾಗಿ ಆ ಪತ್ರಿಕೆಯನ್ನು ಅತ್ಯಂತ ಇನ್ನೂ ಉತ್ತಮ ರೀತಿಯಲ್ಲಿ ಮದನಗೌಡರು ಮತ್ತು ನವೀನ್ ಅವರು ನಡೆಸ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಪ್ರಮೋದ್ ಅವ್ರದ್ದು ಅದೊಂದು ಒಳ್ಳೆಯ ನಿರ್ಧಾರ ಅಂತ ಕಾಣುತ್ತೆ. ದುಡ್ಡು ಕೊಡೋಣ ಅಂತ. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ರವಿ ನಾಗಲಗೂಡು, ಲೀಲಾವತಿ ಪಿಆರ್, ಉದಯ್ ಕುಮಾರ್, ಜಿ ಪ್ರಕಾಶ್, ಸುರೇಶ್ ಕುಮಾರ್, ಹರೀಶ್, ಪ್ರಕಾಶ್ ಕೆಜಿ, ಸುರೇಶ್, ಹಿರಿಯ ಮತ್ತು ಕಿರಿಯ ಪತ್ರಕರ್ತರು ಹಾಜರಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಿಂದಲೇ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಇಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಆಯೋಜಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಮಹಾ ಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿ ವ್ಯವಸ್ಥೆ ಇರುವವರೆಗೂ ಅಸ್ಪೃಶ್ಯತೆ ಇರುತ್ತದೆ, ಸಾಮಾಜಿಕ ಆರ್ಥಿಕ ಅಸಮಾನತೆ ಇರುವವರೆಗೂ ಜಾತೀಯತೆ ಇರಲಿದೆ ಎಂದು ಸ್ಪಷ್ಟವಾಗಿ ಹೇಳಿದ್ದರು. ಅಂಬೇಡ್ಕರ್ ಅವರು ಎಲ್ಲಾ ದಮನಿತರ, ಪರಿಶಿಷ್ಟ ವರ್ಗಗಳ, ಶೋಷಿತರ, ಅವಕಾಶ ವಂಚಿತರ ಜನರ ಪರವಾಗಿ ಹೋರಾಟವನ್ನ ತಮ್ಮ ಜೀವನದುದ್ದಕ್ಕೂ ಮಾಡಿದ್ದರು. ಕೇವಲ ದಲಿತರ ನಾಯಕರಾಗಿರದೆ ಅವಕಾಶ ವಂಚಿತರ, ದೌರ್ಜನ್ಯಕ್ಕೆ ಒಳಗಾದ ಎಲ್ಲಾ ಪರವಾಗಿ ಹೋರಾಟ ಮಾಡಿದ್ದರು ಎಂದು ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸ್ಕೊಳ್ತಕ್ಕಂಥ, ಅವರಿಗೆ ಗೌರವಿಸ್ತಕ್ಕಂಥ, ಅವರು ಯಾವ ವಿಷಯಕ್ಕೆ ಹೋರಾಟ ಮಾಡಿದ್ರು ಅದನ್ನು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡೋದ್ರ ಮೂಲಕ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಇಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ, ಅಲ್ಲಿವರೆಗೆ ಅಸ್ಪೃಶ್ಯತೆಯೂ ಕೂಡ ಇರ್ತದೆ. ಎಲ್ಲಿವರೆಗೆ ಸಾಮಾಜಿಕ ಆರ್ಥಿಕ ಅಸಮಾನತೆ ಇರ್ತದೆ, ಅಲ್ಲಿವರೆಗೂ ಕೂಡ ಜಾತೀಯತೆ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅವರು ಎಲ್ಲ ದಮನಿತರ, ಪರಿಶಿಷ್ಟ ವರ್ಗಗಳ, ಪರಿಶಿಷ್ಟ ಜಾತಿಯ, ಶೋಷಿತರ,
ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಪರವಾಗಿ ಹೋರಾಟವನ್ನು ಅವರ ಜೀವನದ ಉದ್ದಕ್ಕೂ ಕೂಡ ಮಾಡಿದ್ರು ಅಂತಕ್ಕಂಥದ್ದು ನಾನು ಸ್ಪರ್ಶಿಸಿದ್ದೇನೆ. ಅವರು ಬರೀ ದಲಿತ ನಾಯಕರಾಗಿರಲಿಲ್ಲ. ಸಮಾಜದಲ್ಲಿ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅವಮಾನಕ್ಕೆ ಒಳಗಾಗಿದ್ದಾರೆ, ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ, ಸಮಾನತೆಯಿಂದ ಅವರಿಗೆ ಸಮಾನತೆ ಸಿಕ್ಕಿಲ್ಲ, ಆ ಜನರ ಪರವಾಗಿ ಎಲ್ಲರ ಪರವಾಗಿ ಕೂಡ ಹೋರಾಟವನ್ನು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿದ ಸಂವಿಧಾನದ ಮೂಲಕ ಎಲ್ಲ ಭಾರತೀಯರಿಗೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಆದ್ದರಿಂದಲೇ ದೇಶದ ಸಂವಿಧಾನವನ್ನು ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಿಂದಲೇ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದೇನೆ ಎಂದು ಹೇಳಿದರು. ಈ ಸಂವಿಧಾನ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಈ ಸಂವಿಧಾನದ ಮೂಲಕ ಎಲ್ಲ ಜನರಿಗೆ ಭಾರತೀಯರಿಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಒದಗಿಸಿಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರನೇ ಈ ದೇಶದ ಸಂವಿಧಾನವನ್ನು ಅತ್ಯಂತ ಶ್ರೇಷ್ಠ ಸಂವಿಧಾನ ಅಂತ ಕರೀತಾರೆ. ಸಂವಿಧಾನ ಬಹುಶಃ ಈ ಸಂವಿಧಾನ ಇಲ್ಲದೆ ಹೋಗಿದ್ರೆ ನಾನು ಇವತ್ತು ಇಲ್ಲಿ ಮಾತಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ ಅಂತಕ್ಕಂಥ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಕೆಎಚ್ ಮುನಿಯಪ್ಪ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹ್ಮದ್, ಶಾಸಕ ರಿಜ್ವಾನ್ ಅರ್ಷದ್, ಮೇಲ್ಮನೆ ಸದಸ್ಯರಾದ ಭೋಜೇಗೌಡ, ಗೋವಿಂದರಾಜು, ಮಾಜಿ ಸಂಸದ ಚಂದ್ರಪ್ಪ, ಮಾಜಿ ಸಚಿವ ಆಂಜನೇಯ, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೊದಲಾದವರು ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತದಿಂದ ತೀವ್ರ ಅಪಮಾನ ಮಾಡಿದ್ದು ಶೀಘ್ರವೇ ಸಂಬಂಧಿಸಿದ ತಹಸೀಲ್ದಾರ್ ಹಾಗೂ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಎಂದು ದಲಿತ ಸಂಘಟನೆಗಳು ಶಾಸಕ ಎಚ್.ಕೆ. ಸುರೇಶ್ ನೇತೃತ್ವದಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿ ಬಳಿ ಉಗ್ರ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮದಿನದಂದು ತಾಲೂಕು ಆಡಳಿತ ಕಚೇರಿ ಸೌಧದ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಬೇಕಾಬಿಟ್ಟಿ ಅಲಂಕಾರ ಮಾಡಿದ್ದಾರೆ. ಯಾವುದೇ ಸ್ವಚ್ಛತೆ ಮತ್ತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿಲ್ಲ ಎಂದು ದಲಿತ ಸಂಘಟನೆಗಳು ಶಾಸಕ ಎಚ್.ಕೆ. ಸುರೇಶ್ ಅವರಿಗೆ ಮಾಲಾರ್ಪಣೆಗೆ ಅಡ್ಡಿಪಡಿಸಿ ತಹಸೀಲ್ದಾರ್ ಶ್ರೀಧರ ಕಂಕನವಾಡಿ ತಕ್ಷಣವೇ ಅಮಾನತು ಮಾಡಬೇಕು ಎಂದು ಪಟ್ಟು ಹಿಡಿದರು. ಇದೇ ವೇಳೆ ಶಾಸಕರು ಕೂಡ ದಲಿತ ಸಂಘಟನೆಗಳ ಜೊತೆಯಲ್ಲಿ ಅಂಬೇಡ್ಕರ್ ಮಹಾನ್ ನಾಯಕರಿಗೆ ಅವಮಾನ ಸಲ್ಲದು ಎಂದು ತಾವು ಕೂಡ ಅಂಬೇಡ್ಕರ್ ಪುತ್ಥಳಿ ಬಳಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಜಯಂತಿ ದಿನ ನಡೆಯಬೇಕಿದ್ದ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡುವ ಮೂಲಕ ದಲಿತ ಸಂಘಟನೆಗಳ ಜೊತೆಗೆ ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರ ಹಾಕುತ್ತಾ ಹೊರ ನಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ವಿಶ್ವದಾದ್ಯಂತ ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನು ಅತ್ಯಂತ ಭಕ್ತಿ ಭಾವದಿಂದ ನಡೆಸುತ್ತಾ ಬಂದಿದ್ದಾರೆ. ಆದರೆ ಬೇಲೂರು ತಾಲೂಕು ಆಡಳಿತ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದ ದಿನ ಕನಿಷ್ಠ ವಿಶೇಷ ಅಲಂಕಾರ ಮತ್ತು ಅಚ್ಚುಕಟ್ಟಾಗಿ ಸಮಾರಂಭ ನಡೆಸಲು ಸಂಪೂರ್ಣ ವೈಫಲ್ಯವಾಗಿದ್ದಾರೆ. ಬೇಲೂರು ತಾಲೂಕು ಆಡಳಿತದಿಂದ ಇತ್ತೀಚಿನ ದಿನಗಳಲ್ಲಿ ಹಗಲು ದರೋಡೆ ನಡೆಯುತ್ತಿದೆ. ಮಧ್ಯವರ್ತಿಗಳ ಹಾವಳಿಯಿಂದ ಬಡವರಿಗೆ ಮತ್ತು ಮಹಿಳೆಯರಿಗೆ ಯಾವುದೇ ಕೆಲಸ ಮಾಡುತ್ತಿಲ್ಲ. ಸ್ವತಃ ತಹಸೀಲ್ದಾರ್ ಇಲ್ಲಿನ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ. ಕಂದಾಯ ಇಲಾಖೆ ಸಾರ್ವಜನಿಕರಿಗೆ ಮಾತೃ ಇಲಾಖೆ ಭ್ರಷ್ಟಾಚಾರದ ಕೂಪವಾಗಿದೆ. ಈ ಬಗ್ಗೆ ನಾನು ಸರ್ಕಾರದ ಗಮನಕ್ಕೆ ತಂದು ದಲಿತ ಸಂಘಟನೆಗಳ ಒತ್ತಾಯದಂತೆ ಅಮಾನತುಪಡಿಸಲು ಒತ್ತಾಯ ಮಾಡುವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪರಿಸ್ಥಿತಿ ಬರ್ತಾ ಇದೆ. ಕಳೆದ 23ರಿಂದ ಇವತ್ತು 26 ಈ ವರ್ಷ ಬಹುಶಃ ನನ್ನೆಲ್ಲ ದಲಿತ ಮುಖಂಡರುಗಳು
ಆಕ್ರೋಶಕ್ಕೆ ಬಲಿಯಾಗಿರ್ತಕ್ಕಂಥ ವರ್ಷ ಅಂತಕ್ಕಂಥದ್ದನ್ನು ಇದು ಇತಿಹಾಸದಲ್ಲಿ ಬರೆದಿಡಬೇಕಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಇತಿಹಾಸದಲ್ಲಿ ಬರೆದಕ್ಕಂಥದ್ದಾಗಿದೆ. ಬೇಲೂರಲ್ಲಿ ಅತಿ ಹೆಚ್ಚು ಸಂಖ್ಯೆಯನ್ನು ಹೊಂದಿರತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತಕ್ಕಂಥದ್ದನ್ನು ಹಲವಾರು ಬಾರಿ ನಾನು ಅದನ್ನು ಸದನಲ್ಲೂ ಸಹ ಪ್ರಸ್ತಾವನೆಯನ್ನು ಮಾಡಿದ್ದೀನಿ. ಆದರೆ ಇವತ್ತು ಇಲ್ಲಿಯ ವೈಫಲ್ಯವನ್ನು ನೋಡಿ ಬಹುಶಃ ನನಗೂ ಸಹ ತುಂಬ ಮುಜುಗರ ಆಗ್ತಾ ಇದೆ. ನಾನು ತಮ್ಮೆಲ್ಲ ಸಮಾಜದ ಮುಖಂಡರುಗಳಲ್ಲಿ ಕ್ಷಮೆಯನ್ನು ಯಾಚಿಸ್ತೀನಿ. ಯಾಕೆ ಅಂದರೆ ಯಥಾ ರಾಜ ತಥಾ ಪ್ರಜಾ ಅಂತ ಗಾದೆಯನ್ನು ಹೇಳ್ತಾರೆ. ಇಲ್ಲ ಅನುಭವ ಇರಬೇಕು, ಇಲ್ಲ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಇರಬೇಕು. ಈ ತಾಲೂಕು ಕಚೇರಿ ಕಳೆದ ಸುಮಾರು 9-10 ತಿಂಗಳಿಂದ ಹೇಳುವರಿಲ್ಲ ಕೇಳುವರಿಲ್ಲ ಅನ್ನೋದಕ್ಕೆ ಸಾಕ್ಷಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆಗಿರ್ತಕ್ಕಂಥ ಅವಮಾನ. ಇಲ್ಲಿ ಬ್ರೋಕರ್ಗಳ ಹಾವಳಿ ಆಗಿದೆ, ದಂಧೆ ಆಗಿದೆ, ಫಾರೆಸ್ಟಿನ ಜಮೀನನ್ನ ಬೇರೆಯವ್ರಿಗೆ ಮಾರ್ತಕ್ಕಂಥದ್ದಾಗಿದೆ. ಇಲ್ಲಿ ಜನಸಾಮಾನ್ಯರು ಯಾರು ಬಂದು ತಹಶೀಲ್ದಾರನ್ನ ಮಾತಾಡ್ಸ್ತಕ್ಕಂಥದ್ದಿಲ್ಲ. ಹಗಲು ರಾತ್ರಿ ದರೋಡೆ ಆಗ್ತಾ ಇದೆ. 224 ಕ್ಷೇತ್ರದಲ್ಲಿ ಯಾವ್ದಾರ ದರೋಡೆ ಅಂದ್ರೆ ಅದು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ದರೋಡೆಯ ಕಾರ್ಖಾನೆ ಎಲ್ಲಿ ಸೃಷ್ಟಿ ಆಗ್ತಾ ಇದೆ ಅಂದ್ರೆ ಇಲ್ಲಿ ಆಗ್ತಾ ಇದೆ. ಬಹುಶಃ ಸಮಾಜ ಕಲ್ಯಾಣ ಇಲಾಖೆಯವರು ನಾನು ನೋಡ್ದು ನಾವೆಲ್ಲ ಇದ್ವಿ ಅಲ್ಲಿ ತುಂಬಾ ಗರ್ಭಿತವಾಗಿ ಅರ್ಥಗರ್ಭಿತವಾಗಿ ಬಣ್ಣ ಸುಣ್ಣವನ್ನ ಮಾಡಿ ಒಂದು ಉತ್ತಮವಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ರೀತಿ ನಾವು ಗೌರವಿಸಬೇಕು ಅದನ್ನ ಮಾಡಿದ್ದಾರೆ. ತಾಲೂಕು ಆಡಳಿತ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಥಿತಿಯನ್ನ ನೋಡಿದ್ರೆ, ರಾತ್ರಿ ನಾನು ಇಲ್ಲಾಸೆ ಪಾಸಾದೆ, ಲೈಟಿಂಗ್ಗಳನ್ನ ನೋಡಿದ್ರೆ ಇದು ನಿಜವಾಗ್ಲೂ ಸಹ ಇದು ಇಡೀ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಮೊನ್ನೆ ನಮ್ಮ ಕಂದಾಯ ಸಚಿವರು, ಹಾಸನ ಜಿಲ್ಲೆಯ ಸಚಿವರು ಈ ಆವರಣಕ್ಕೆ ಬಂದು ಇವತ್ತು ಜನಸಂಪರ್ಕ ಸಭೆಯನ್ನ ಮಾಡಿದರು. ಇದು ಅವ್ರಿಗೆ ಕೊಡ್ತಕ್ಕಂಥ ಗೌರವನ? ಬಹುಶಃ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ದರ್ಪದಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿಗೆ ಅಗೌರವವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದನ್ನ ಸರ್ಕಾರದಲ್ಲಿ ಪ್ರಸ್ತಾವನೆಯನ್ನ ಮಾಡ್ತಕ್ಕಂಥದ್ದು ಮಾಡ್ತೀನಿ. ಸಂಬಂಧಪಟ್ಟ ಮಂತ್ರಿಗಳಿಗೆ ತಾಲೂಕು ಆಡಳಿತ ಇವತ್ತು ಎಚ್ಚರಿಸಲಿಲ್ಲ. ಇಡೀ ಸಮುದಾಯ ಆಕ್ರೋಶಕ್ಕೆ ಬಲಿಯಾಗಿದೆ. ಅವ್ರನ್ನ ಕ್ಷಮಾಪಣೆಯನ್ನೇ ಕೇಳಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ದಿನಾಚರಣೆಯನ್ನ ಇವತ್ತು ಮಾಡ್ತಾ ಇದ್ದೀನಿ. ದಯವಿಟ್ಟು ನಾನು ಸಮಾಜದ ಎಲ್ಲ ಮುಖಂಡರುಗಳಲ್ಲಿ ನಿಮಗೆ ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ, ಯಾರೂ ಆಕ್ರೋಶಕ್ಕೆ ಬಲಿಯಾಗಬೇಡಿ. ಇದಕ್ಕೆ ಏನು ಮೂಲ ಕಾರಣ ಆಗಿರ್ತಕ್ಕಂಥ ತಹಶೀಲ್ದಾರ್ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ತಮ್ಮ ಮೂಲಕ ತಾಕೀತನ್ನ ಮಾಡ್ತೀನಿ. ಇದು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆಲ್ಲ ಅವಮಾನ ಮಾಡಿರ್ತಕ್ಕಂಥದ್ದು, ಇಡೀ ಸಮಾಜಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ದಲಿತ ಸಂಘಟನೆ ಮುಖಂಡರಾದ ಪರ್ವತಯ್ಯ, ರಮೇಶ್, ಚಂದ್ರಶೇಖರ ಮತ್ತು ಎಂಜಿ ವೆಂಕಟೇಶ, ಸಂಜು ಕೌರಿ, ಅಧ್ಯಕ್ಷ ರೇಣುಕುಮಾರ್, ಸಿಎಸ್ ಪ್ರಕಾಶ್, ಗ್ರೆನೇಡ್ ರಾಜಶೇಖರ, ಈಶ್ವರ್ ಪ್ರಸಾದ್, ಗೋವಿನಹಳ್ಳಿ ರವಿ, ಮಂಜುನಾಥ, ಬಸವರಾಜು, ನೂರ್ ಅಹಮದ್ ಇನ್ನು ಮುಂತಾದವರು ಹಾಜರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಗಳ ಸಹಯೋಗದಲ್ಲಿ ನಡೆದ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗವಹಿಸಿ ಅಂಬೇಡ್ಕರ್ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಮೊದಲು ಶಾಸಕ ಎಚ್.ವಿ. ಸ್ವರೂಪ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮೆರವಣಿಗೆ ನಗರದ ಮುಖ್ಯ ರಸ್ತೆಗಳಲ್ಲಿ ಸಾಗಿದ್ದು ವಿವಿಧ ಕಲಾ ತಂಡಗಳು, ಜಾನಪದ ಕಲಾವಿದರು ಹಾಗೂ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಪ್ರದರ್ಶನಗಳು ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿತು. ಈ ವೇಳೆ ಕ್ಷೇತ್ರದ ಶಾಸಕ ಎಚ್.ವಿ. ಸ್ವರೂಪ್ ಮಾತನಾಡಿ, ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗ ವ್ಯವಸ್ಥೆಯನ್ನು ರೂಪಿಸಿ ದೇಶಕ್ಕೆ ಬಲಿಷ್ಠ ಸಂವಿಧಾನ ನೀಡಿದ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಅವರ ದೂರದೃಷ್ಟಿ ಹಾಗೂ ಪ್ರಜಾಸತ್ತಾತ್ಮಕ ಮೌಲ್ಯಗಳು ನಮ್ಮ ದೇಶದ ಬೆಳವಣಿಗೆಗೆ ದಾರಿದೀಪವಾಗಿವೆ ಎಂದು ಹೇಳಿದರು. 135ನೇ ಜನ್ಮದಿನೋತ್ಸವ ಅಂಬೇಡ್ಕರ್ ಅವರ ಒಂದು ಜನ್ಮದಿನೋತ್ಸವ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ
ಏನು ನಮಗೆ ಕಾರ್ಯಾಂಗ ನ್ಯಾಯಾಂಗ ಶಾಸಕರನ್ನು ರಕ್ಷಿಸುವಂಥ BR ಅಂಬೇಡ್ಕರ್ ಅವರ ಒಂದು ಜನ್ಮದಿನೋತ್ಸವ ಭಾಳ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಜಿಲ್ಲಾಡಳಿತ ಮತ್ತು ಎಲ್ಲ ನಮ್ಮ ಮಿತ್ರರೆಲ್ಲ ಕೂಡ ಸೇರಿ ಇವತ್ತು ಒಂದು ಮೆರವಣಿಗೆ ಮುಖಾಂತರ ಅರ್ಥಪೂರ್ಣವಾಗಿ ಏನು ಅಂಬೇಡ್ಕರ್ ಜಯಂತಿನ ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಸಹ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಮುಂದೆ ನಾವು ಕಾರ್ಯಕ್ರಮದ ಮುಂದುವಾಗಿ ನಾವು ಕಲಾಭವನದಲ್ಲಿ ಎಲ್ಲರೂ ಕೂಡ ಸೇರಿ ಒಂದು ಆಚರಣೆ ಮಾಡೋಣ ಸರ್. ಮಾಜಿ ಸಚಿವ HK ಕುಮಾರಸ್ವಾಮಿ ಮಾತನಾಡಿ, ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಗೌರವ ಮತ್ತು ಸಮಾನ ಹಕ್ಕುಗಳನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ವಿಶ್ವಕ್ಕೆ ಶ್ರೇಷ್ಠ ಸಂವಿಧಾನವನ್ನು ನೀಡಿದ ಮಹಾನ್ ಚಿಂತಕರಾದ ಅವರು ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ದಿಕ್ಕು ತೋರಿದ್ದಾರೆ. ಅವರ ತತ್ವಗಳು ಹಾಗೂ ಆದರ್ಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮೋತ್ಸವದ ಶುಭಾಶಯಗಳು. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಮಾತ್ರ ಅಲ್ಲ ವಿಶ್ವಕ್ಕೆ ಸಮಾನತೆಯನ್ನು ಮತ್ತು ಶೋಷಿತ ಸಮಾಜಕ್ಕೆ ನೆರವಾದದ್ದು, ಸಂವಿಧಾನವನ್ನು ಬರೆದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅತ್ಯಂತ ಖುಷಿ ಅಂದರೆ ಇವತ್ತು ಮಹಿಳೆಯರಿಗೆ ಹೆಚ್ಚು ಗೌರವ ಬಂದಿದೆ, ಶಕ್ತಿ ಬಂದಿದೆ. ಆ ಶಕ್ತಿ ಗೌರವಕ್ಕೆ ಮೂಲ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಅವರು ಸಚಿವರಾಗಿದ್ದಂಥ ಕಾಲದಲ್ಲಿ ಒಂದು ಪ್ರಯತ್ನ ಮಾಡಿದ್ದು ನಾವೆಲ್ಲ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಶುಭಾಶಯಗಳನ್ನ ಕೊಡ್ತಿದ್ದೇನೆ. ಅಂಬೇಡ್ಕರ್ ಅವರ ತತ್ವ ಚಿಂತನೆಯ ಮೂಲಕ ನಾವು ರಾಷ್ಟ್ರವನ್ನು ಕಟ್ಟಬೇಕು. ಜಿಲ್ಲಾಧಿಕಾರಿ KS ಲತಾ ಕುಮಾರಿ ಮಾತನಾಡಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಎಂಬ ಮಂತ್ರದ ಮೂಲಕ ಸಮಾಜದಲ್ಲಿ ಸಮಾನತೆ ಸ್ಥಾಪಿಸಲು ಶ್ರಮಿಸಿದರು. ಅವರ ತತ್ವಗಳನ್ನು ಅನುಸರಿಸುವುದೇ ಅವರಿಗಿರುವ ನಿಜವಾದ ಗೌರವ ಎಂದು ಹೇಳಿದರು. 35ನೇ ಜನ್ಮ ದಿನೋತ್ಸವ ಡಾಕ್ಟರ್ BR ಅಂಬೇಡ್ಕರ್ ಜಿಯವರದು. ಭಾರತ ರತ್ನ, ಮಹಾನ್ ಮಾನವತಾವಾದಿ, ಸಮಾನತಾವಾದಿ, ನಮ್ಮ ದೇಶಕ್ಕೆ ದಾರಿಯನ್ನು ತೋರಿಸ್ತಕ್ಕಂತಹ, ನಮ್ಮ ಕರಡು ಸಂವಿಧಾನಕ್ಕೆ ಸಮಿತಿಯ ಅಧ್ಯಕ್ಷರಾದಂತಹ, ನಮ್ಮ ಸಂವಿಧಾನವನ್ನು ರಚಿಸಿದಂತಹ ಮಹಾನ್ ವ್ಯಕ್ತಿಯವರ ಜನ್ಮದಿನಾಚರಣೆಯನ್ನು ನಾವೆಲ್ಲರೂ ಇವತ್ತು ಅದ್ಧೂರಿಯಾಗಿ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾವೆ. ಅವರ ಹೇಳಿಕೆ ಶಿಕ್ಷಣವೇ ಮೊದಲು, ಶಿಕ್ಷಣದಿಂದ ಹೋರಾಟ ಸಂಘಟಿತ, ಶಿಕ್ಷಣದಿಂದ ಸಂಘಟಿತ ಮತ್ತು ಹೋರಾಟ, ಈ ಧ್ಯೇಯದೊಂದಿಗೆ ನಾವೆಲ್ಲರೂ ಇವತ್ತು ಅಂಬೇಡ್ಕರ್ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಎಲ್ಲರಿಗೂ ಶುಭಾಶಯಗಳು. ಅರಕಲಗೂಡು ತಾಲೂಕಿನ ಅಬ್ಬೂರು ಮಾಚಗೌಡನಹಳ್ಳಿ ಗ್ರಾಮದ ಚಿನ್ನಮ್ಮ ಅವರ ಮನೆಯಲ್ಲಿ ಶಾಸಕ ಎ ಮಂಜು ಗ್ರಾಮ ವಾಸ್ತವ್ಯ ನಡೆಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಅಂಬೇಡ್ಕರ್ ಜಯಂತಿ ಹಿಂದಿನ ದಿನ ದಲಿತ ಸಮುದಾಯದವರ ಮನೆಯಲ್ಲಿ ಗ್ರಾಮ ವಾಸ್ತವ್ಯ ನಡೆಸುವುದನ್ನು ಬಹಳ ವರ್ಷಗಳಿಂದ ಪಾಲಿಸಿಕೊಂಡು ಬಂದಿದ್ದೇನೆ ಎಂದರು. ಗ್ರಾಮದ ನಿವೇಶನದ ಸಮಸ್ಯೆಯನ್ನು ಕಾನೂನುಬದ್ಧವಾಗಿ ಬಗೆಹರಿಸಿ ಸೂರು ಇಲ್ಲದವರಿಗೆ ಮನೆ ಒದಗಿಸಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಪಟ್ಟಣದ ಅಂಬೇಡ್ಕರ್ ಭವನದ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು. ಸರ್ಕಾರದಿಂದ 3.5 ಕೋಟಿ ರೂಪಾಯಿ ಅನುದಾನ ತಂದು ಕಾಮಗಾರಿ ಮುಂದುವರಿಯಲು ಕ್ರಮ ಕೈಗೊಳ್ಳಲಾಗಿದೆ. ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಭವನದ ಕಾಮಗಾರಿ ಪೂರ್ಣಗೊಳ್ಳಲು ಅಗತ್ಯ ಅನುದಾನ ಒದಗಿಸುವ ಭರವಸೆ ನೀಡಿದ್ದಾರೆ. ಸಚಿವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಇದು ವರ್ಷದಂತೆ ನನ್ನ ಕಾರ್ಯಕ್ರಮ. 13ನೇ ತಾರೀಕು ನಾನು ವಾಸ್ತವನ್ನ ಮಾಡ್ತಕ್ಕಂಥದ್ದು ಪ್ರತಿ ವರ್ಷದ ವಾಡಿಕೆ ಆಗಿತ್ತು. ಅದರಂತೆ ಈ ವರ್ಷನೂ ಕೂಡ ಈ ಊರಿನಲ್ಲಿ ಈ ಹೊಸ ಮನೆ ಕಟ್ಟಿರ್ತಕ್ಕಂಥದ್ದನ್ನು ಗುರುತು ಮಾಡಿ ಇಲ್ಲಿ ಸೇರಿಕೊಂಡು ಪರಸ್ಪರ ಎಲ್ಲರೂ ಒಟ್ಟಾಗಿ ಹೋಗಬೇಕು, ಒಂದಾಗಿ ಹೋಗಬೇಕು ಅಂತ ಒಂಥರ ಶಾಂತಿ ಸಭೆ ಆಗಬೇಕು ಅಂತ ಹೇಳಿ ಒಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಒಂದು ಚಾಲನೆಯನ್ನು ಕೊಟ್ಟಿದ್ದೀವಿ. ಬಹುಶಃ ಎಲ್ಲರೂ ಏನೋ ತಿಳ್ಕೊಂಡಾರ ಅವ್ರ ಪರ ಇವ್ರ ವಿರುದ್ಧ, ಇವ್ರ ಪರ ಅವ್ರ ವಿರುದ್ಧ, ಅವರು ಇದು ನಾವಲ್ಲ. ನಾವು ಬಡವರ ಪರ, ಯಾರ್ಯಾರಿಗೆ ಸೌಕರ್ಯ ವಂಚಿತ ಆಗಿರ್ತಾರೆ ಅವ್ರ ಪರವಾಗಿ ನಾವು ತಾಲೂಕು ಆಡಳಿತ ನಾವು ಎಲ್ಲರೂ ಇರ್ತೀವಿ. ಇವತ್ತು ಬಹುಶಃ ಅವತ್ತು ಕೆಲವರು ಸೈಟ್ಗಳಿಗೆ ಕೊಟ್ಟಿದ್ದಾರೆ. ಯಾರ್ಯಾರು ನಿಜವಾಗಿ ಸೈಟ್ ಇಲ್ಲ, ನಿಮ್ಮ ಮುಂದೆನೇ ಹೇಳ್ತಾ ಇದ್ದೀನಿ, ಅವ್ರು ಎಲ್ರಿಗೂ ಕೂಡ ಸೈಟು ಈ ಊರಿನಲ್ಲಿ ಕೊಡಿಸ್ತೀನಿ. ನಾನು ತಾಲೂಕು ಅಧಿಕಾರಿಗಳಿಗೂ ಹೇಳಿದ್ದೀನಿ, ಯುವವ್ರಿಗೂ ಹೇಳಿದ್ದೀನಿ. ಯಾರ್ಯಾರಿಗಿಲ್ಲ ಅಂತೇಳಿ ಪಿಡಿವಲ್ರಿ ಪಟ್ಟಿ ಮಾಡಿದ್ಯಾ, ಮಾಡಿ ಕೊಡ್ಬೇಕು. ನೀನು ನನಗೂ ಕೊಡ್ಬೇಡ, ಇವ್ರಿಗೆ ಇವಾಗ ಕೊಡಬೇಕು. ಯಾವ ಕರೆಕ್ಟ್ ಆಗಿದೆ ಅಂತ ಡೂಪ್ಲಿಕೇಟ್ ಏನು ಮಾಡಿ ಸಿಕ್ಕಾಕೊಂಡೆ ನೀನು ಹೋಯ್ತೀಯ. ಅಂದರೆ ನಿಜವಾಗಿ ಯಾರಿಗೆ ಮನೇಲಿ ಅವ್ರು ಕೊಡೋರು ಎಲ್ರಿಗೂ ಕೊಡೋಣ. ಈಗ ಒಂದು 2 ಎಕರೆ ಆದರೂ ಪರವಾಗಿಲ್ಲ, ಇವಾಗ ಕೊಡ್ತಕ್ಕಂಥದ್ದು ಅದು ಎಲ್ಲ. ಆಮೇಲೆ ಬಡವರು ಅಂದರೆ ಒಂದೇ ವರ್ಗದಲ್ಲಿ ಇರೋದಿಲ್ಲ, ಎಲ್ಲ ವರ್ಗದಲ್ಲೂ ಬಡವರು ಇರ್ತಾರೆ. ಎಲ್ರಿಗೂ ಸೌಕರ್ಯ ಸಿಗಬೇಕು, ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಸೆ. ನಾವು ಅಂಬೇಡ್ಕರ್ ಅವರ ಫಾಲೋವರ್ಸ್ ಆಗಿರೋದ್ರಿಂದ ಇವತ್ತು ಆ ವಂಚಿತರಾಗಿರೋಂಥವ್ರಿಗೆ, ಬಡವರಿಗೆ ಆ ಸೌಕರ್ಯ ಸಿಗಬೇಕು ಅಂತಕ್ಕಂಥದ್ದೇ ಇವತ್ತು ವಾಸ್ತವದ ಗುರಿ. ಆಗಾಗ ಸಭೆ
ನಡೆಸುವುದರಿಂದ ಪ್ರಯೋಜನವಿಲ್ಲ. ನೆಲಮಟ್ಟದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಮೊದಲು ನಿಮ್ಮ ಇಲಾಖೆಯ ಕೆಲಸಗಳನ್ನು ಸರಿಪಡಿಸಿ, ನಂತರ ಬೇರೆ ಇಲಾಖೆಗಳ ಕಡೆ ಗಮನ ಹರಿಸಿ. ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತುಕೊಂಡು ಜನರನ್ನ ಅಲೆದಾಡಿಸುತ್ತಿದ್ದಾರೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರೈತರನ್ನ ಸುತ್ತಿಸ್ತೀರಿ, ರೈತರು ಯಾಕೆ ಸುತ್ತಕ್ಕೆ ಹೋಗ್ತೀರಿ ಬೆಳಗಿನ ಸಾಯಂಕಾಲದವರೆಗೆ? ಆಮೇಲೆ ಲ್ಯಾಂಡ್ ಅಕ್ವಿಷನ್ ಅಲ್ಲಿ ಆ ದುಡ್ಡು ಆ ರೈತರ ಹತ್ರ ಇವತ್ತು ಕೆಲವು ಮುಳುಗಡೆ ಐತೆ, ಅವ್ರ ಹತ್ರ ಸೈಟ್ ತಗೊಳಕಾಯ್ತಾ ಇಲ್ಲ. ಅಲ್ಲಿ ನಮ್ಮ ಇವ್ರು ಹೇಳಕ್ ಹೋದ್ರೆ ನನಗೆ ಟೈಮ್ ಇಲ್ಲ ಸರ್, ಈಗ ಹೇಳಲಿಲ್ವ ನಿಮ್ಮ ಎದುರುಗಡೆನೆ. ಆಮೇಲೆ ಫಾರೆಸ್ಟ್ ಇಲಾಖೆ ಸುಮಾರು 30 ವರ್ಷ ಐತೆ, ಅವ್ರು ಗ್ರ್ಯಾಂಟ್ ಆಗಿ 30 ವರ್ಷ ಆದ್ರೂ ಫಾರೆಸ್ಟ್ ಇಲಾಖೆಯವರು ನಮಗೆ ಈಗ ಬರಬೇಕು ಅಂದ್ರೆ ಹೆಂಗೆ ಮಾಡ್ತೀರಿ? ಏನು ಮೇಡಮ್ ಅವರೇ ಹೇಳಿ ನೀವೇ. ನಾನು ಮೇಡಮ್ ಅವ್ರಿಗೆ ಹೇಳೋದಷ್ಟೇ, ಮೇಡಮ್ ಅವ್ರು ಹಿಂದಿದ್ದಾಗ ಏನಾಗಿತ್ತು ಆ ತಪ್ಪು ಅವೆಲ್ಲ ಹೇಳಕ್ಕೋಲ್ಲ. ಏನಾದ್ರು ಸರಿಯಾಗಿ ಕೆಲಸ ಮಾಡಿದವ್ರು ಮೇಡಮ್ ಅವ್ರದ್ದು ಚರಿತ್ರೆ ಏನೈತೆ ಬಿಚ್ಚಿನ ಮೇಲೆ ನಾನು ಮೇಡಮ್ ಅವ್ರನ್ನ ಗೌರವಯುತವಾಗಿರ್ಬೇಕು. ಪಾಪ ಹೆಣ್ಮಗು ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಹೇಳ್ತೀನಿ. ಅದ್ರ ಮೇಲೂ ಇಲ್ಲ ರೇವಣ್ಣರೇ, ನಾವು ಹಿಂಗೆ ಇಲ್ಲಿ ಹೇಳಿದ ಮಾತು ಯಾರೋ ಹೇಳಿದ ಮಾತು ಕೇಳಬೇಕು, ಕೆಲವು ಇವ್ರ ಮಾತು ಕೇಳ್ಕೊಂಡು ನಾನು ನೋಡಮ್ಮ ಯಾರು ಉಳ್ಸಕ್ ಬರಲ್ಲ. ಕಾನೂನು ಬಿಟ್ಟು ರೇವಣ್ಣ ಹೇಳಕ್ ಹೋದ್ರು ನೀನು ಉಳ್ಸಕ್ಕಾಗಲ್ಲ. ಕಾನೂನು ಬಿಟ್ಟು ನೀವು ಯಾವ ಕಾರಣದಿಂದ ಮಾಡಬಾರ್ದು ಅಂತ ಮನವಿ ಮಾಡ್ತೀನಿ. ಇಲ್ಲ ಸರ್ ನನಗೆ ಶಕ್ತಿ ಐತೆ ಸರ್, ತಡ್ಕೊಳ್ಳೋ ಶಕ್ತಿ ಐತೆ ಅಂದರೆ ಮಾಡ್ಕೊಳ್ಳಿ. ನಾನು ಇಷ್ಟೇ ನಿಮ್ಮನ್ನ DC-ಯರ್ನ ಫಸ್ಟು ನಿಮ್ಮ ಇಲಾಖೆ ಸರಿಪಡಿಸ್ಕೊಳ್ಳಿ, ಆಮೇಲೆ ಬೇರೆ ಇಲಾಖೆಗೆ ಹೋಗಿ. ಆ ಕೆಲವು ಅಧಿಕಾರಿ ನಾವೇನಾದ್ರು ಹೋದ್ರೆ ಹೊರಗಡೆ ಯಾಕೆ ಬಂದಿದ್ದೀವಿ ಹೊರಗೆ. ನಾನಿಂತ ಎಷ್ಟು ಜನ DC ನೋಡಿದ್ದೀನಿ. ನಾನು 30 ವರ್ಷ ಶಾಸಕರಾಗಿದ್ದೀನಿ. ಏನು ತಿಳ್ಕೊಂಡವ್ರೆ? ಏನು MLA-ಗಳು ಅಂದ್ರೆ ಗುಲಾಮ್ರು ಅಂತ ತಿಳ್ಕೊಂಡವ್ರ? ಅದನ್ನ ಬಿಟ್ಬಿಡುವಾಗ ನನಗೆ ಗೊತ್ತಿದೆ. ನಾನು ಇನ್ನೂ ತಡೆದಿದ್ದೀನಿ, 1 ವರ್ಷದಿಂದ ನೋಡ್ತಾ ಇದ್ದೀನಿ. ಏನು ಯಾರ ಮನೆ ದುಡ್ಡು 2 ತಿಂಗಳು ಕಚೇರಿಗಳನ್ನೆಲ್ಲ ಬಾಗ್ಲಾಕೊಂಡ್ಬಿಟ್ಟು ಸರ್ಕಾರಿ ಫಂಕ್ಷನ್ ಮಾಡ್ತೀನಿ. ನಾನು ಇವಕ್ಕೆಲ್ಲ ಕೇರ್ ಮಾಡಲ್ಲ. ನೀವೇನು ರೈತರನ್ನ ಎಷ್ಟು ಜನ ಗೋಳಿತೀರಿ? ಇಲ್ಲಿ ನೋಡಿದ್ರೆ 40 ವರ್ಷ 50 ವರ್ಷ ಐತೆ ಅವ್ರ ಸಾಗುವಳಿ ಚೀಟಿ ಕೊಟ್ಟು. 50 ವರ್ಷದಿಂದ ಅವ್ರಿಗೆ ದುರಸ್ತಿ ಮಾಡಕ್ಕೆ ಏನು ಕಾಯಿಲೆ? 3000 ರೆಕಾರ್ಡ್ ಅವೇ ಅಂತೀರಿ. ಸರ್ವೇರ್ ಏನ್ ಮಾಡ್ತಾವ್ರೆ? ನಾನು ವಾರಕ್ಕೊಂದ್ಸರಿ ಎಲ್ಲ ಆಫೀಸು ಎಂಥದ್ದು ಜನತಾ ಸಂಪರ್ಕ ಏನ್ ಸಂಪರ್ಕ ತಿಂಗಳು ಒಂದ್ಸರಿ ಹೇಳವ ನನಗೆ ಬರಕ್ಕಿಲ್ಲ. ಅದೆಂಥದ್ದು ಜನಸಂಪರ್ಕ ಸಭೆ. ಏನ್ ಜನಸಂಪರ್ಕ ಸಭೆಲೆ ಬರೋದು? ಜನಸಂಪರ್ಕ ಸಭೆಗೆ ಅವ್ರು ಹೋಗಿ ಕೈ ಮುಯ್ಯೋದು. ಪಾಪ ರೈತರು ಏನ್ ಮಾಡ್ತೀರಿ? ಪಾಪವು ದಯಮಾಡಿ ಇದನ್ನ ಅವಕಾಶ ಮಾಡಬಾರ್ದು. ಆರೋಗ್ಯದ ಹಿತದೃಷ್ಟಿಗಿಂತ ಮಹತ್ವದ ಹೆಜ್ಜೆಯಾಗಿ ಜಿಲ್ಲಾ ಪತ್ರಕರ್ತರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಗರದ ಹಾಸನ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಲಿಯರ್ ಮೆಡಿ ಹೆಲ್ತ್ ಕೇರ್ ಆಸ್ಪತ್ರೆಯ ಪ್ರತಿನಿಧಿ ಸುನಿಲ್ ತಿಳಿಸಿದರು. 15ನೇ ತಾರೀಕು ಬುಧವಾರ ಪ್ರೆಸ್ ಕ್ಲಬ್ ಮೆಂಬರ್ ಅಸೋಸಿಯೇಷನ್ ಮತ್ತು ಕ್ಲಿಯರ್ ಮೆಡಿ ರೇಡಿಯಂಟ್ ಅಸೋಸಿಯೇಷನ್ನಿಂದ ಪ್ರೆಸ್ ಕ್ಲಬ್ ಮೆಂಬರ್ಸ್ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ 15ನೇ ತಾರೀಕು ಒಂದು ಆರೋಗ್ಯ ಶಿಬಿರನ ಇಟ್ಕೊಂಡಿದ್ದೀವಿ. ಆರೋಗ್ಯ ಶಿಬಿರದಲ್ಲಿ ಪ್ರತಿಯೊಂದು ಏನೇನು ಟೆಸ್ಟ್ಗಳಿದೆ ಅಂತಂದರೆ PFT ಪಲ್ಮರಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಶ್ವಾಸಕೋಶದ ಬಗ್ಗೆ ಇದೆ. ಮತ್ತು ECG ಕಾರ್ಡಿಯಾಕ್ ರಿಲೇಟೆಡ್ ECG ಒಂದಿದೆ. ಅದಾದಮೇಲೆ ಬೋನ್ ಮಿನರಲ್ ಡೆನ್ಸಿಟಿ ಅಂತ ಹೇಳ್ತೀವಿ, ಮೂಳೆಯ ಸಾಂದ್ರತೆ ಟೆಸ್ಟ್ಗಳನ್ನು ಅಂತ ಮಾಡುವಂಥದ್ದು. ಅದಾದಮೇಲೆ ಈ ವೈಟಲ್ಸ್ ಚೆಕ್ಸು, BP, ಶುಗರು ಮತ್ತು ಕನ್ಸಲ್ಟೇಷನ್ನು. ಅದಾದಮೇಲೆ ಟೆಂಪ್ರೇಚರ್ ಚೆಕ್ಕು, ವೆಯ್ಟು ಅಷ್ಟೂ ಒಳಗೊಂಡಿದೆ. ಸೊ ಈ ಟೆಸ್ಟ್ಗಳನ್ನು ಎಲ್ಲ ಪ್ರೆಸ್ ಕ್ಲಬ್ ಮೆಂಬರ್ಸ್ಗಳು ಯೂಸ್ ಮಾಡ್ಕೊಳ್ಳಿ ಅಂತ ನಾವು ಕೇಳ್ಕೊಳ್ತೀವಿ. ಅದ್ರ ಜೊತೆಗೆ ಕ್ಯಾನ್ಸರ್ ರೋಗ ತಜ್ಞರಾದ ಡಾಕ್ಟರ್ ರಕ್ಷಿತ್ ಶೃಂಗೇರಿ ಅಂತ ಬರ್ತಾ ಇದ್ದಾರೆ. ಕ್ಯಾನ್ಸರ್ ರಿಲೇಟೆಡ್ ಯಾವುದೇ ರೀತಿಯಾದ ಸಂಬಂಧಪಟ್ಟಂಗೆ ನೀವು ಬಂದರೆ ಕನ್ಸಲ್ಟೇಷನ್ ಇದೆ. ಅದ್ರ ಜೊತೆಗೆ ಡಾಕ್ಟರ್ ಸಂತೋಷ್ ಅಂತ ಹೃದಯದ ರೋಗ ತಜ್ಞರು ಅವರೂ ಇದ್ದಾರೆ. ಸೊ ನಾಳೆ ಹಾರ್ಟ್ ರಿಲೇಟೆಡ್ ಕೇಸಸ್ ಏನೇ ಇದ್ರೂ ಅವ್ರ ಹತ್ರ ಬಂದು ಕನ್ಸಲ್ಟೇಷನ್ ಮಾಡಬೇಕು. ಅದಾದಮೇಲೆ ಡ್ಯೂಟಿ ಡಾಕ್ಟರ್ ಅಂತ ಒಬ್ಬರು ಬರ್ತಾರೆ. ಸೊ ಟೋಟಲ್ ಒಂದು 10 ಜನ ಮೆಂಬರ್ಸು ನಾವು ಅಲ್ಲಿಂದ ಕರೆಸ್ತಾ ಇದ್ದೀವಿ. 300 ಜನಕ್ಕಿಂತ ಮೇಲೆ ಏನು ಎಷ್ಟು ಜನಕ್ಕೆ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ನಾವು ಥಿಂಗ್ಸ್ಗಳನ್ನೆಲ್ಲ ತರ್ತಾ ಇದ್ದೀವಿ. ಸೊ ಅದನ್ನು ಎಲ್ಲ ಮೆಂಬರ್ಸ್ ಯೂಸ್ ಮಾಡ್ಕೊಳ್ಳಿ ಅಂತ ನನ್ನ ಮನವಿ. ಪತ್ರಿಕಾಗೋಷ್ಠಿಯಲ್ಲಿ ಕ್ಲಿಯರ್ ಮೆಡಿ ಹೆಲ್ತ್ ಕೇರ್ ಆಸ್ಪತ್ರೆ ಮೈಸೂರಿನ ನಿಖಿಲ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ JR ಕೆಂಚೇಗೌಡ, ಖಜಾಂಚಿ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ KG ಸುರೇಶ್, G ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತಿಯನ್ನು ಮಂಗಳವಾರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು.
ಕಾರ್ಯಕ್ರಮದ ವಿಶೇಷವಾಗಿ ಮಹಾನಗರ ಪಾಲಿಕೆಯ 2 ಮಹಿಳಾ ಪೌರಕಾರ್ಮಿಕರನ್ನು ಆಹ್ವಾನಿಸಿ ಸನ್ಮಾನಿಸುವ ಮೂಲಕ ವಿಭಿನ್ನ ಸಂದೇಶ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್.ಪಿ. ಮಾದನಗೌಡ, ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ಮಹಿಳಾ ಪೌರಕಾರ್ಮಿಕರನ್ನು ಗೌರವಿಸುವ ಈ ಕಾರ್ಯಕ್ರಮ ರಾಜ್ಯಕ್ಕೆ ಮಾದರಿಯಾಗಿದ್ದು, ಸಮಾಜದಲ್ಲಿ ಸಮಾನತೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಬಲಪಡಿಸುವ ದಿಕ್ಕಿನಲ್ಲಿ ಮಹತ್ವವಾಗಿದೆ. ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಂಡಾಗ ಮಾತ್ರ ಸ್ವಸ್ಥ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದರು. ಸಂಘದ ಅಧ್ಯಕ್ಷ ಜಿಆರ್ ಕೆಂಚೇಗೌಡ ಮಾತನಾಡಿ, ಈ ಬಾರಿ ಅಂಬೇಡ್ಕರ್ ಜಯಂತಿಯನ್ನು ವಿಭಿನ್ನವಾಗಿ ಆಚರಿಸಲು ನಿರ್ಧರಿಸಿ ಪೌರ ಕಾರ್ಮಿಕರನ್ನು ಸನ್ಮಾನಿಸುವ ಮೂಲಕ ಅವರ ಸೇವೆಯನ್ನು ಗೌರವಿಸುವ ಪ್ರಯತ್ನ ಮಾಡಲಾಗಿದೆ. ಕಳೆದ 2 ದಶಕಗಳಿಂದ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿರುವ ಮಹಿಳಾ ಪೌರ ಕಾರ್ಮಿಕರನ್ನು ಗುರುತಿಸುವುದು ಸಂತೋಷ ತಂದಿದೆ ಎಂದು ಹೇಳಿದರು. ಪ್ರಧಾನ ಕಾರ್ಯದರ್ಶಿ ಕೆಜೆ ಸುರೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಪತ್ರಕರ್ತರಾಗಿ ದಮನಿತ ವರ್ಗದ ಪರವಾಗಿ ಧ್ವನಿ ಎತ್ತಿದ್ದು, ಸಂವಿಧಾನದ ಮೂಲಕ ಸಮಾನ ಹಕ್ಕುಗಳನ್ನು ನೀಡಿದ ಮಹಾನ್ ಚೇತನರ ಜಯಂತಿ ಆಚರಣೆ ವಿಶೇಷ ಅರ್ಥ ಹೊಂದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಲೀಲಾವತಿ, ರವಿ ನಾಕಲಗೂಡು, ಬಿಆರ್ ಉದಯ್ ಕುಮಾರ್, ಜಿ ಪ್ರಕಾಶ್, ಕೆಎಂ ಹರೀಶ್, ಪ್ರಕಾಶ್, ಖುಷ್ವಂತ್ ಸೇರಿದಂತೆ ಜಿಲ್ಲೆಯ ಹಿರಿಯ ಮತ್ತು ಕಿರಿಯ ಪತ್ರಕರ್ತರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಹಾಸನದ ಹೆಸರಾಂತ ಬೆಳ್ಳಿ ಪದಾರ್ಥಗಳ ಮಾರಾಟಗಾರರಾದ ವಿಜಯ್ ಸಿಲ್ವರ್ ಪ್ಯಾಲೇಸ್ ತನ್ನ 7ನೇ ವರ್ಷದ ಯಶಸ್ವಿ ಪಯಣವನ್ನ ಅಭೂತಪೂರ್ವವಾಗಿ ಪೂರೈಸಿ ತನ್ನ 8ನೇ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ಳುತ್ತಿದೆ. ಈ ಸುಸಂದರ್ಭದಲ್ಲಿ ತಮ್ಮೆಲ್ಲ ಗ್ರಾಹಕರಿಗಾಗಿ ಏಪ್ರಿಲ್ 19ರವರೆಗೆ ವಿಶೇಷ ಆಫರ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಯಾವುದೇ ಬೆಳ್ಳಿಯ ಪದಾರ್ಥಗಳ ಖರೀದಿಯ ಮೇಲೆ ಯಾವುದೇ ರೀತಿಯ ಮೇಕಿಂಗ್ ಚಾರ್ಜಸ್ ಇರುವುದಿಲ್ಲ. ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ಲರಿಗಳ ಮೇಲೆ ಪ್ರತಿ ಗ್ರಾಂಗೆ ಬೆಳ್ಳಿಯ ಶುಲ್ಕದೊಂದಿಗೆ ಕೇವಲ 150 ರೂಗಳ ಮೇಕಿಂಗ್ ಚಾರ್ಜಸ್ ಇರುತ್ತದೆ. ನಮ್ಮಲ್ಲಿ 92.2 ಹಾಲ್ಮಾರ್ಕ್ನ ಶುದ್ಧ ಬೆಳ್ಳಿಯ ಸಾಮಗ್ರಿಗಳು ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಬೆಳ್ಳಿಯ ತಟ್ಟೆ, ಬೆಳ್ಳಿಯ ಚೊಂಬು, ಬೆಳ್ಳಿಯ ದೀಪದ ಕಂಬಗಳು, ಬೆಳ್ಳಿಯ ಉಡುಗೊರೆಗಳು, ಬೆಳ್ಳಿಯ ಫೋಟೋ ಫ್ರೇಮ್, ಬೆಳ್ಳಿಯ ಆಂಟಿಕ್ ಆಭರಣಗಳು ಹಾಗೂ ಬೆಳ್ಳಿಗೆ ಚಿನ್ನದ ಪಾಲಿಶ್ ಮಾಡಿದ ಆಭರಣಗಳು ದೊರೆಯುತ್ತದೆ. ವಿಜಯ್ ಸಿಲ್ವರ್ ಪ್ಯಾಲೇಸ್ನ 8th ಆನಿವರ್ಸರಿಯ ಈ ವಿಶೇಷ ಆಫರ್ಸ್ಗಳನ್ನು ಮಿಸ್ ಮಾಡ್ಕೋಬೇಡಿ. ಹಿಂದೆ ಭೇಟಿ ನೀಡಿ ನಿಮ್ಮಿಷ್ಟದ ಆಭರಣಗಳನ್ನ ನಿಮ್ಮದಾಗಿಸಿಕೊಳ್ಳಿ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9060133333. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟಾ ಮತ್ತು ಸಿಎ ಫೌಂಡೇಶನ್
ಎಜುಕೇಷನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಕಾಂಟ್ಯಾಕ್ಟ್ 6360539736. ನಾನು ಯಾವತ್ತೂ ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಸಮೃದ್ಧಿಯನ್ನು ಆಚರಿಸಿ. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಕಿಂಗ್ ಶುಲ್ಕದ ಮೇಲೆ 100% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಗಟ್ಟಿಯನ್ನು ಉಚಿತವಾಗಿ ಪಡೆಯಿರಿ. ಕೇವಲ 10% ಮುಂಗಡವಾಗಿ ಪಾವತಿಸಿ. ಏಪ್ರಿಲ್ 1 ರಿಂದ 17 ರವರೆಗೆ ಫ್ಲೆಕ್ಸಿ ಗೋಲ್ಡ್ ದರದ ಪ್ರಯೋಜನಗಳು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ಪುರಸಭಾ ಕಚೇರಿಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಶಿಕ್ಷಣ, ಸಮಾನತೆ ಮತ್ತು ನ್ಯಾಯಕ್ಕಾಗಿ ಜೀವನವಿಡೀ ಹೋರಾಡಿದ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಯಾಗಿದ್ದಾರೆ. ದಲಿತರ ಹಕ್ಕುಗಳಿಗಾಗಿ ಶ್ರಮಿಸಿದ ಮಹಾನ್ ನಾಯಕರು ಕೇವಲ 2 ವರ್ಷ 11 ತಿಂಗಳು 18 ದಿನಗಳಲ್ಲಿ ಸಂವಿಧಾನ ರಚಿಸಿ ದೇಶಕ್ಕೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನೀಡಿದ್ದಾರೆ. ಇಂದಿನ ಯುವಕರು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಅರಿತುಕೊಳ್ಳಬೇಕು. ಮಹಿಳೆಯರ ಸಬಲೀಕರಣಕ್ಕೂ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣ ಎಂದು ಹೇಳಿದರು. ಒಂದು ದೇವಸ್ಥಾನ ಕಟ್ಟಿದರೆ ಭಿಕ್ಷುಕರು ಹುಟ್ಟುತ್ತಾರೆ, ಆದರೆ ಒಂದು ಶಾಲೆ ಅಥವಾ ಗ್ರಂಥಾಲಯ ಕಟ್ಟಿದರೆ ವಿದ್ವಾಂಸರು ಹುಟ್ಟುತ್ತಾರೆ ಎಂಬ ಅಂಬೇಡ್ಕರ್ ಅವರ ಸಂದೇಶವನ್ನು ಉಲ್ಲೇಖಿಸಿ ಎಲ್ಲರೂ ಶಿಕ್ಷಣ ಪಡೆದು ದೇಶದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ತಿಳಿಸಿದರು. ಜೀವನ ಉದ್ದಕ್ಕೂ ಸಹ ಶಿಕ್ಷಣ, ಸಮಾನತೆ, ನ್ಯಾಯ ಇದರ ಪರವಾಗಿ ಅವರು ಹೋರಾಡಿದಂಥವರು. ಅವರು ನಮ್ಮ ಭಾರತದ ಸಂವಿಧಾನವನ್ನು ರಚಿಸಿ ಸಂವಿಧಾನ ಶಿಲ್ಪಿಯಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತರ ಪರವಾಗಿ, ಅವರ ಹಕ್ಕುಗಳ ಪರವಾಗಿ ಹೋರಾಡಿದಂತಹ ಮಹಾನ್ ಧೀಮಂತ ನಾಯಕರವರು. ಹಾಗೂ ಜೊತೆಗೆ ಅವರು ಸಂವಿಧಾನವನ್ನು ರಚಿಸಿ ನಮಗೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನೀಡಿದಂಥವರು. ಜೊತೆಗೆ ಸಂವಿಧಾನವನ್ನು 2 ವರ್ಷ 11 ತಿಂಗಳು ಹಾಗೂ 18 ದಿನಗಳಲ್ಲಿ ಸಂವಿಧಾನವನ್ನು ರಚಿಸಿದವರು ಅವರು. ಮತ್ತು ಸಂವಿಧಾನವನ್ನು ರಚಿಸಿದಂಥವರು ಅವರು. ಇಂದಿನ ಯುವಕರು ಏನು ಮೊಬೈಲ್ ಬಳಕೆ ಹೆಚ್ಚು ಬಳಕೆ ಮಾಡ್ತಾರೆ, ಬಟ್ ಆದರೆ ಅದನ್ನೆಲ್ಲ ಬಿಟ್ಟು ಇವಾಗ ಏನಿದೆ ಅಂಬೇಡ್ಕರ್ ಚಿಂತನೆಗಳಾಗಿರ್ಬೋದು, ಅವರ
ವಿಚಾರಧಾರೆಗಳನ್ನು ಆದಷ್ಟು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ. ಜೊತೆಗೆ ಮಹಿಳೆಯರು ನಾವು ಇವತ್ತೇನು ಇಲ್ಲಿ ನಿಂತಿದ್ದೀವಿ, ಇದಕ್ಕೆ ಮೂಲತಃ ಅಂಬೇಡ್ಕರ್ ಅವರ ಸಂವಿಧಾನದಿಂದಲೇ ನಾವು ಇವತ್ತು ಈ ಜಾಗದಲ್ಲಿ ನಿಂತಿರೋದು. ಪ್ರತಿಯೊಂದು ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಹೋರಾಡ್ತಿರೋದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ. ಡಾಕ್ಟರ್ ಅಂಬೇಡ್ಕರ್ ಅವರು ಹಲವಾರು ಬಾರಿ ಹೇಳುತ್ತಿದ್ದಾರೆ, ಒಂದು ದೇವಸ್ಥಾನವನ್ನು ಕಟ್ಟಿದರೆ ಅಲ್ಲಿ ಸಾವಿರಾರು ಭಿಕ್ಷಕರುಗಳು ಹುಟ್ಟುಕೊಳ್ಳುತ್ತಾರೆ. ಅದೇ ರೀತಿ ಒಂದು ಶಾಲೆ ಅಥವಾ ಗ್ರಂಥಾಲಯವನ್ನು ಕಟ್ಟಿದರೆ ಹಲವಾರು ವಿದ್ವಾಂಸರುಗಳು ಸಹ ಹುಟ್ಟುತ್ತಾರೆ ಎಂದು ಯಾವಾಗಲೂ ಅಂಬೇಡ್ಕರ್ ಅವರು ಹೇಳ್ತಾರೆ. ಅಂಬೇಡ್ಕರ್ ಅವರ ಕನಸು ಯಾವಾಗಲೂ ಎಲ್ಲರೂ ಶಿಕ್ಷಣವನ್ನು ಪಡೆದುಕೊಳ್ಳಿ, ದೇಶದ ಸಮಗ್ರ ಅಭಿವೃದ್ಧಿಗಾಗಿ ಒಂದಾಗಿದ್ದು ಇದು ಮಾಡಿ. ಕಾರ್ಯಕ್ರಮದಲ್ಲಿ ತೀರ್ಥಕುಮಾರಿ ವೆಂಕಟೇಶ್, ಬಿ ಗಿರೀಶ್, ಜಮಾಲ್, ಅಕ್ರಮ್ ಪಾಷಾ, ಮುಖ್ಯಾಧಿಕಾರಿ ಬಸವರಾಜು ಶಿಗ್ಗಾವಿ, ಆರೋಗ್ಯಾಧಿಕಾರಿ ಲೋಹಿತ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಹೊಳೆನರಸೀಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅತ್ಯಂತ ಶ್ರದ್ಧೆ ಮತ್ತು ವೈಚಾರಿಕತೆಯೊಂದಿಗೆ ಆಚರಿಸಲಾಯಿತು. ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಚ್.ಬಿ. ವೆಂಕಟೇಶ್ ಅವರು ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ, ಅವರು ಇಡೀ ರಾಷ್ಟ್ರದ ಆಸ್ತಿ. ಅವರು ಪ್ರತಿಪಾದಿಸಿದ ಸಮಾನತೆ ಮತ್ತು ಭ್ರಾತೃತ್ವದ ಆಶಯಗಳು ಇಂದಿನ ಸಮಾಜಕ್ಕೆ ದಾರಿದೀಪವಾಗಿವೆ. ನಮ್ಮ ಮನಸ್ಸಿನಲ್ಲಿ ಮಲಿನತೆ ತುಂಬಿಕೊಂಡಿದ್ದರೆ ಸಮಾಜ ಸುಧಾರಣೆ ಅಸಾಧ್ಯ. ಅಂಬೇಡ್ಕರ್ ಅವರ ಬದುಕು ಮತ್ತು ಬರಹಗಳು ಪತ್ರಿಕಾ ರಂಗಕ್ಕೆ ದೊಡ್ಡ ಸ್ಫೂರ್ತಿಯಾಗಿವೆ. ಶೋಷಿತರ ಧ್ವನಿಯಾಗಿ ಅವರು ನಡೆಸಿದ ಪತ್ರಿಕೋದ್ಯಮದ ಹಾದಿಯಲ್ಲಿ ಇಂದಿನ ಪತ್ರಕರ್ತರು ಸಾಗಬೇಕಿದೆ ಎಂದು ಹೇಳಿದರು. ಕಳೆದ ವರ್ಷದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವು ಸಂವಿಧಾನ ಶಿಲ್ಪಿ ಮತ್ತು ಭಾರತದ ಹೆಮ್ಮೆಯ ಪುತ್ರ ಅಂತ ಹೇಳಿ ಕರೀತೀವಿ. ಅವರ ಜನ್ಮದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈ ಹಿಂದೆ ನಮಗೆ ಅದು ಕಚೇರಿ ಇದ್ದ ಕಾರಣ ಬೇರೆ ಒಂದು ಸಂಘ ಸಂಸ್ಥೆಗಳು ಆಚರಣೆ ಮಾಡ್ತಿದ್ದನ್ನು ಸುದ್ದಿ ಮಾಡ್ತಿದ್ವಿ. ನಾವೇ ಸ್ವತಃ ಆಚರಣೆ ಮಾಡೋದನ್ನು ಕಳೆದ ವರ್ಷದಿಂದ ನಾವು ಅನುಭವಿಸ್ತಿದ್ದೀವಿ. ಮತ್ತು ಪತ್ರಕರ್ತರ ದಿನಾಚರಣೆ, ಅದು ಬಿಟ್ಟು ಗಾಂಧಿ ಜಯಂತಿ, ಒಂದು ಸ್ವತಂತ್ರ ತಂದುಕೊಟ್ಟರು ಒಂದು ಕಾನೂನು ಪಾಲನೆಗೆ ಅವಕಾಶ ಮಾಡಿಬಿಟ್ಟು ಶಾಂತಿ ಸುವ್ಯವಸ್ಥೆ ದೇಶದಲ್ಲಿ ಕಾಪಾಡಿದಂಥ ವ್ಯಕ್ತಿ. ಇವರಿಬ್ಬರನ್ನ ನಾವು ಸ್ಮರಿಸಬೇಕಾದ ನಮ್ಮ ಆದ್ಯ ಕರ್ತವ್ಯ. ಮತ್ತು ಇನ್ನೊಂದೇನಪ್ಪ ಅಂದರೆ ಪ್ರಬಲವಾದ ಕಾರಣ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಳಗಡೆ ಒಬ್ಬ ಪತ್ರಕರ್ತ ಜೀವಂತವಾಗಿದ್ದಾರೆ. ಅವರು ಸ್ವತಂತ್ರ ಪತ್ರಕರ್ತರೇ ಮತ್ತು ರಾಜಕಾರಣಿಗಳೇ. ರಾಜಕಾರಣಿಯಿಂದ ಇವತ್ತಿನ ರಾಜಕಾರಣಿಗಳಿಗೆ ಉಳಿಸ್ಕೊಳ್ಳಾಗಿಲ್ಲ. ಅವರು ಅತ್ಯಂತ ಪಾವಿತ್ರ್ಯತೆಯನ್ನು ಉಳಿಸ್ಕೊಂಡಿರೋಂಥ ರಾಜಕಾರಣಿ. ಅದಕ್ಕೆ ಭಾಳಷ್ಟು ಉಲ್ಲೇಖ ಇದೆ. ಅವರು ಯಾವುದೋ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿಲ್ಲ ಅಂತ ಅನ್ನೋಂಗಿಲ್ಲ, ಆಡಳಿತ ಕೆಲಸಕ್ಕಿಲ್ಲ ಅಂತಲ್ಲ. ಎಲ್ಲ ಕ್ಷೇತ್ರದಲ್ಲಿ ಸಾಹಿತ್ಯನವರು, ಲೇಖಕ ಮತ್ತು ಧರ್ಮಸಹಿಷ್ಣು, ಧಾರ್ಮಿಕತೆಗೆ ಹೆಚ್ಚು ಕೊಡ್ತಿದ್ರು. ನಾವು ಅಂದ್ಕೊಳ್ತೀವಿ ಅಂಬೇಡ್ಕರ್ ಅವರು ಕಾನೂನು ಪಾಲನೆ ಮಾಡ್ತಿದ್ರು, ಧರ್ಮ ಅಥವಾ ಧಾರ್ಮಿಕತೆ ಬಗ್ಗೆ ಅವ್ರಿಗೇನು ಕೆಲವು ಪರಿಕಲ್ಪನೆ ಇದ್ದಿಲ್ಲ ಅಂತಲ್ಲ. ಬುದ್ಧನ ಅನುಯಾಯಿ, ಬುದ್ಧ ಬೌದ್ಧ ಧರ್ಮದ ಪ್ರಚಾರಕ ಮತ್ತು ಬೌದ್ಧ ಧರ್ಮ ಸಂಸ್ಥಾಪಕ, ಅವರ ಅನುಯಾಯಿಯಾಗಿದ್ದು. ಯಾಕೆ ಅಂತಂತಂದರೆ ಅವರು ಆಡಂಬರದ ಪೂಜೆ ಮತ್ತು ವ್ಯಕ್ತಿ ಪೂಜೆ ಇಂಥವನ್ನ ಯಾವತ್ತೂ ಇಷ್ಟಪಡ್ತಾರೆ. ಈ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಚ್.ಬಿ. ವೆಂಕಟೇಶ್, ಪತ್ರಕರ್ತರಾದ ರಾಧಾಕೃಷ್ಣ ಶೆಟ್ಟಿ, ಚಂದ್ರಶೇಖರ್, ಸಂಘದ ಪದಾಧಿಕಾರಿಗಳು ಹಾಗೂ ತಾಲೂಕಿನ ಹಿರಿಯ ಮತ್ತು ಕಿರಿಯ ಪತ್ರಕರ್ತರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಶ್ರೀ ದೇವಿರಮ್ಮ, ಚಿಕ್ಕಮ್ಮ, ಹರಿಹರೇಶ್ವರ, ಕಾಲಭೈರೇಶ್ವರ ಸೇರಿದಂತೆ ಪರಿವಾರ ದೇವತೆಗಳ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ತಾಲೂಕಿನ ಇತಿಹಾಸದಲ್ಲೇ ಪ್ರಮುಖವಾದ ಯಗಚಿ ಅಣೆಕಟ್ಟು ನಿರ್ಮಾಣದ ಸಂದರ್ಭದಲ್ಲಿ ದೇವಿರಮ್ಮ ಹಾಗೂ ಪರಿವಾರ ದೇವತೆಗಳ ದೇವಾಲಯ ಮುಳುಗಡೆಯಾದ ಹಿನ್ನೆಲೆ ಸುಮಾರು 25 ವರ್ಷಗಳ ಹಿಂದೆ ಭಕ್ತರ ಸಹಕಾರ ಹಾಗೂ ದಾನಿಗಳಾದ ದಿವಂಗತ ವೈಡಿ ನಂಜೇಗೌಡರ ಕುಟುಂಬದ ಪ್ರಮುಖ ಪಾತ್ರದಿಂದ ದೇವಾಲಯವನ್ನು ಪುನರ್ ಪ್ರತಿಷ್ಠಾಪಿಸಲಾಯಿತು. ಅದರ ಬಳಿಕ ಸುತ್ತಮುತ್ತಲಿನ 20ಕ್ಕೂ ಹೆಚ್ಚು ಗ್ರಾಮಗಳ ಆರಾಧ್ಯ ದೇವತೆಯಾಗಿ ದೇವಿರಮ್ಮನವರ ರಥೋತ್ಸವ ಪ್ರತಿ ವರ್ಷವೂ ಭವ್ಯವಾಗಿ ನಡೆಯುತ್ತಿದೆ. ಜಾತ್ರೆ ಅಂಗವಾಗಿ ಪಂಚಾಮೃತಾಭಿಷೇಕ, ಗಂಗಾ ಪೂಜೆ ಹಾಗೂ ಪರಿವಾರ ದೇವತೆಗಳಿಗೆ ವಿಶೇಷ ಪೂಜೆಗಳು ನೆರವೇರಿದವು. ಬಳಿಕ ನಡೆದ ರಥೋತ್ಸವಕ್ಕೆ ಶಾಸಕ ಎಚ್.ಕೆ. ಸುರೇಶ್ ಅವರು ಹಾಗೂ ಪ್ರಮುಖ ರಥದ ದಾನಿಗಳಾದ ದಿವಂಗತ ವೈಎನ್ ನಂಜೇಗೌಡರ ಕುಟುಂಬಸ್ಥರು ಚಾಲನೆ ನೀಡಿದರು.
ಕೂಡ್ಲೂರು ದೇವಿರಮ್ಮ ಟ್ರಸ್ಟ್ ಅಧ್ಯಕ್ಷರಾದ ವೈಎನ್ ಮಲ್ಲೇಶ್ ಗೌಡ ಮಾತನಾಡಿ, ಕೂಡ್ಲೂರು ದೇವಿರಮ್ಮನವರ ಇತಿಹಾಸ ಬಹಳ ಪುರಾತನವಾಗಿದ್ದು, ನಮ್ಮ ಹಿರಿಯರು ಹೇಳಿದಂತೆ ಈ ಕ್ಷೇತ್ರವು ಹಲವು ಶತಮಾನಗಳ ಹಿಂದೆಯೇ ಭಕ್ತರ ಆರಾಧನೆಯ ಕೇಂದ್ರವಾಗಿತ್ತು. ಯಗಚಿ ಅಣೆಕಟ್ಟು ನಿರ್ಮಾಣದ ವೇಳೆ ದೇವಾಲಯ ಮುಳುಗಡೆಯಾದರೂ ಭಕ್ತರ ಭಕ್ತಿ ಮತ್ತು ನಂಬಿಕೆ ಯಾವತ್ತೂ ಕಡಿಮೆಯಾಗಿಲ್ಲ. ಎಲ್ಲರೂ ಒಂದಾಗಿ ಹೊಸ ದೇವಾಲಯ ನಿರ್ಮಿಸಿ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದು ನಮ್ಮ ಊರಿನ ಐಕ್ಯತೆಯ ಸಂಕೇತವಾಗಿದೆ. ದೇವಿರಮ್ಮನವರು ಸುತ್ತಮುತ್ತಲಿನ 20ಕ್ಕೂ ಹೆಚ್ಚು ಗ್ರಾಮಗಳಿಗೆ ರಕ್ಷಕ ದೇವತೆಯಾಗಿದ್ದು, ವರ್ಷಂಪ್ರತಿ ನಡೆಯುವ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುವುದು ಈ ಕ್ಷೇತ್ರದ ಮಹತ್ವವನ್ನು ತೋರಿಸುತ್ತದೆ. ಮುಂದಿನ ಪೀಳಿಗೆಗೂ ಈ ಸಂಪ್ರದಾಯ, ಭಕ್ತಿ ಮತ್ತು ಇತಿಹಾಸವನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಜಾತ್ರೆ ಇವತ್ತು ದಿವಸ ಅದ್ದೂರಿಯಾಗಿ ನಡೀತಾ ಇದೆ. ವರ್ಷ ಈ ಜಾತ್ರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ವ್ಯವಸ್ಥಿತವಾಗಿ ಒಳ್ಳೆಯ ರೀತಿ ಜನಗಳ ಸಹಕಾರ ತುಂಬ ಇದೆ. ನಾಡಿನಲ್ಲೆಲ್ಲ ಬಂದಿದ್ದಾರೆ, ತುಂಬ ಸಂತೋಷ. ಈ ಹಿಂದೆ ಈ ದೇವಸ್ಥಾನ ಇದರಲ್ಲಿತ್ತು, ಹೆಚ್ಚಿ ಮುಳುಗಡೆಯಲ್ಲಿ ಇದಾಗಿ ಸೇರ್ಕೊಂಡಿತ್ತು. ಅದರಿಂದ ದೇವಸ್ಥಾನಗಳನ್ನ ಈ 4 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ದೇವರಮ್ಮ, ಚಿಕ್ಕಮ್ಮ, ಆಮೇಲೆ ಹರಿಹರೇಶ್ವರ, ಗಣಪತಿ, ಈಶ್ವರ, ಆಂಜನೇಯ ಎಲ್ಲ ದೇವರುಗಳಿದೆ. ಆಮೇಲೆ ಭೂತಪ್ಪ ಸಹ ಇದೆ. ಎಲ್ಲ ಅರ್ಚಕರುಗಳು ಮುಜರಾಯಿಗೆ ನಮ್ಮ ದೇವರಮ್ಮ ಮತ್ತು ಇದು ಆಂಜನೇಯ ಎರಡೇ ಮುಜರಾಯಿಸರಿದೆ. ಬಾಕಿ ದೇವಸ್ಥಾನ ಮುಜರಾಯಿಸರಿಲ್ಲ. ಅದರ ಒಂದು ಕಮಿಟಿ ಇದೆ. ಕಮಿಟಿ ಇದು ವ್ಯವಸ್ಥಿತವಾಗಿ ಈ ಹಿಂದೆ ಇಲ್ಲಿ ಮುಳುಗಡೆ ಕಾರಣ ನಮ್ಮ ತಂದೆಯವರ ಅವರ ಒಂದು ಒಂದು ಸಹಕಾರದಿಂದ ವೆಂಕಟೇಶ್ವರು ಈ ದೇವಸ್ಥಾನದ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಚಂದ ಎತ್ಬಿಟ್ಟು ಸರ್ಕಾರದಿಂದಲೂ ಅನುದಾನ ತಗೊಂಡು ಈ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಎತ್ತರ ಜಾಗದಲ್ಲಿ ಸುಂದರವಾಗಿ ಈ ದೇವಸ್ಥಾನ ಇದೆ. ವರ್ಷ ಜಾತ್ರೆ ವ್ಯವಸ್ಥಿತವಾಗಿ ಎಲ್ಲ ಸಹಕಾರದಿಂದ ಅನುಗ್ರಹ ಕೊಡಲಿ ಅಂತ ಈ ಸಮಯದಲ್ಲಿ ಕೇಳ್ಕೊಳ್ತಾ ಇಲ್ಲಿ ಬಂದ ಭಕ್ತಾದಿಗಳು ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ಶಾಸಕ ಎಚ್.ಕೆ. ಸುರೇಶ್, ಟ್ರಸ್ಟ್ ಉಪಾಧ್ಯಕ್ಷ ಯುವರಾಜ್, ವೈಡಿ ಸುರೇಶ್, ಖಜಾಂಜಿ ಸಿಸಿ ಪುಟ್ಟಸ್ವಾಮಿಗೌಡ, ಸಿದ್ದೇಗೌಡ, ಲಕ್ಷ್ಮೀನಾರಾಯಣ್, ರುದ್ರೇಗೌಡ, ಇಂಜಿನಿಯರ್ ಲೋಕೇಶ್, ಕೆಎಲ್ ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೋಘ್ ಟಿವಿಗೆ ಉದ್ಯೋಗ ಯೋಗದಾನ್ ಪುರಸ್ಕಾರ 2026 ಪ್ರಶಸ್ತಿ. ಇಂದು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಗೌರವ ಪುರಸ್ಕಾರ. ಅಮೋಘ್ ವಾಹಿನಿ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ಅವರಿಗೆ ಸನ್ಮಾನ ಸಮಾರಂಭ. ಎಲ್ಲ ಸಂಕೋಲೆಗಳಿಂದ ವಿಮುಕ್ತರಾಗಲು ಶಿಕ್ಷಣ ಒಂದೇ ಪ್ರಬಲ ಅಸ್ತ್ರ. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಿಂದಲೇ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದೇನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತದಿಂದ ಅಪಮಾನ. ಶೀಘ್ರವೇ ಸಂಬಂಧಿಸಿದ ತಹಸೀಲ್ದಾರ್ ಹಾಗೂ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು. ಶಾಸಕರ ನೇತೃತ್ವದಲ್ಲಿ ದಲಿತ ಸಂಘಟನೆಗಳ ಆಗ್ರಹ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.